ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಪರಮಧಾಮದಲ್ಲಿ ಸ್ಮರಿಸುತ್ತಾ ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ತಾಯಿಯನ್ನು ಮತ್ತು ಎಲ್ಲ ಆದಿರತ್ನರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಪರಮಾತ್ಮ ಶಿವ ತಂದೆ ಜ್ಞಾನ ಮುರಳಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ದಿನ ಮುರಳಿಯ ಮುಖ್ಯ ಸಾರದಲ್ಲಿ ಯಥಾರ್ಥ ಪರಮಾತ್ಮ ದುಃಖಹರ್ತ ಸುಖಕರ್ತ ಯಾರು ಅನ್ನುವ ಕುರಿತಾಗಿಯೇ ವಿಷಯವನ್ನು ಆರಂಭ ಮಾಡಿದ್ದಾರೆ. ಆ ಒಂದು ಮುರಳಿಯ ಮುಖ್ಯ ಸಾರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನದ ಮುರಳಿಯ ಮುಖ್ಯ ಸಾರವಿದೆ: ದುಃಖಹರ್ತ ಸುಖಕರ್ತ ಒಬ್ಬ ಪರಮಾತ್ಮ ಶಿವತಂದೆ ಆಗಿದ್ದಾರೆ. ಅವರೊಬ್ಬರೇ ನಮ್ಮೆಲ್ಲರ ದುಃಖದಿಂದ ದೂರ ಮಾಡಲು ಸಾಧ್ಯ. ಯಾವೊಬ್ಬ ಮನುಷ್ಯಾತ್ಮರೂ ಸಹ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ದುಃಖಹರ್ತ ಸುಖಕರ್ತ ಯಾರು ಅಂದರೆ, ಯಾರು ಸೃಷ್ಟಿಕರ್ತ ಅಂತ ಕರಿತೀವಿ, ಮುಕ್ತೇಶ್ವರ ಅಂತ ಕರಿತೀವಿ, ಪರಮೇಶ್ವರ ಅಂತ ಕರಿತೀವಿ, ಆ ಒಬ್ಬ ಪರಮಾತ್ಮ ಶಿವ ಮಾತ್ರ
ಓಂ ಶಾಂತಿ. ಆ ಒಬ್ಬ ಪರಮಾತ್ಮನನ್ನೇ ಇಡೀ ಜಗತ್ತಿನ ಎಲ್ಲ ಧರ್ಮಾತ್ಮರು ಕೂಡ ಆರಾಧಿಸಿದರು, ಸ್ಮರಿಸಿದರು, ವಂದಿಸಿದರು, ಪೂಜಿಸಿದರು, ಧ್ಯಾನಿಸಿದರು. ಆ ಒಬ್ಬ ಸೃಷ್ಟಿಕರ್ತ ಪರಮಾತ್ಮನ ಕುರಿತಾಗಿಯೇ ಎಲ್ಲ ಧರ್ಮಾತ್ಮರು, ಮಹಾತ್ಮರು, ಸಂತರು ಶರಣರಾದಿಯಾಗಿ ಜಗತ್ತಿನ ಸರ್ವ ಅಜ್ಞಾನಿ ಜನಗಳಿಗೆ ಪರಮಾತ್ಮನ ಪರಿಚಯವನ್ನು ಕೊಟ್ಟು ಪರಮಾತ್ಮನ ಇರುವನ್ನು ತಿಳಿಸಿ ಪರಮಾತ್ಮನನ್ನು ಭಜಿಸುವಂತೆ ಆಜ್ಞಾಪಿಸಿದರು, ಮಾರ್ಗದರ್ಶನವನ್ನು ಮಾಡಿದರು. ಈ ಸೃಷ್ಟಿಯಲ್ಲಿ ಬಂದ ನಮಗೆ ಮತ್ಯಾವ ಪರಿಹಾರ ಉಪಾಧಿಗಳಿಲ್ಲ. ಆ ಸೃಷ್ಟಿಕರ್ತ ಪರಮಾತ್ಮ ಶಿವನನ್ನು ಮೊರೆ ಇಡುವುದು ಬಿಟ್ಟರೆ ಬೇರೆ ಯಾವ ದಾರಿಗಳು ಇಲ್ಲ ಎನ್ನುವ ಸತ್ಯವನ್ನು ಎಲ್ಲ ಧರ್ಮಾತ್ಮರು ಕೂಡ ಪರಮಾತ್ಮನ ಕುರಿತಾಗಿಯೇ ಸಾರಿ ಹೋಗಿದ್ದಾರೆ. ಅದನ್ನೇ ಶರಣರು ದೇವನೊಬ್ಬ ನಾಮ ಹಲವು ಅಂತ ಆ ಒಬ್ಬ ಪರಮಾತ್ಮನನ್ನೇ ನಾವು ಹಲವು ರೂಪಗಳಲ್ಲಿ, ಹಲವು ಹೆಸರುಗಳಲ್ಲಿ, ಹಲವು ವಿಧಾನಗಳಲ್ಲಿ ನಾವು ಕರಿತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ, ಪೂಜಿಸ್ತಾ ಇದ್ದೇವೆ, ಭಕ್ತಿ ಭಾವಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದನ್ನು ಕೆಲವರು ಪ್ರಾರ್ಥನೆ ಅಂದರು, ಕೆಲವರು ನಮಾಜ್ ಅಂದರು, ಕೆಲವರು ಪೂಜೆ ಅಂದರು, ಕೆಲವರು ಯಾತ್ರೆ ಅಂದರು, ಕೆಲವರು ಭಜನೆ ಅಂದರು. ಹಾಗೆ ಅದಕ್ಕೆ ಹೆಸರುಗಳು ಬೇರೆ ಇರಬಹುದೇ ಹೊರತಾಗಿ ನಮ್ಮ ಅಂತರಂಗದ ಭಾವಗಳನ್ನು ಪರಮಾತ್ಮನಿಗೆ ಕುಸುಮದ ರೂಪದಲ್ಲಿ ಅರ್ಪಿಸುವ ವಿಧಾನವನ್ನೇ ನಾವು ಬೇರೆ 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 ರೀತಿಯಲ್ಲಿ ಮಾಡ್ತಾ ಬಂದಿದ್ದೇವೆ. ಭಾವನೆಗಳನ್ನು ಸಮರ್ಪಿಸುವ ಅಂತರಂಗ ಎಲ್ಲರದ್ದು ಕೂಡ ಒಂದೇ. ಆ ಅಂತರಂಗದಲ್ಲಿ ಬರುವ ಪರಮಾತ್ಮನ ಕುರಿತಾಗಿ ಬರುವ ಭಾವಗಳು ಒಂದೇ. ಆ ಪರಮಾತ್ಮನು ಒಬ್ಬನೇ. ಆದರೆ ಆ ಭಾವನೆಗಳನ್ನು ಅರ್ಪಿಸುವ ವಿಧಾನಗಳು ಬೇರೆಯಾಗಿರಬಹುದು, ಸಂಪ್ರದಾಯಗಳು ಬೇರೆ ಆಗಿರಬಹುದು. ಆದರೆ ಒಳಗಡೆ ಆ ಭಾವವನ್ನು ಅರ್ಪಿಸುವ ಸಂಸ್ಕಾರ ಎಲ್ಲರಿಗೂ ಕೂಡ ಒಂದೇ ಸಮನಾಗಿರುವಂಥದ್ದು. ಈ ಒಳಗಿನ ಸತ್ಯವನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮಾಡುವ ಕಾರ್ಯವೂ ಒಂದೇ. ಆ ಪರಮಾತ್ಮನನ್ನು ಪೂಜಿಸುವುದು, ಆರಾಧಿಸುವುದು, ಪ್ರಾರ್ಥಿಸುವುದೇ ಆಗಿದೆ ಹೊರತಾಗಿ ವಿಧಾನಗಳು ಬೇರೆ ಆಗಿರಬಹುದು. ಆದರೆ ಆ ಒಬ್ಬ ಪರಮಾತ್ಮನ ಬಗ್ಗೆ ಗೌರವ ಇಟ್ಟುಕೊಂಡು, ಆ ಪರಮಾತ್ಮನ ಮೇಲೆ ನಿಶ್ಚಯವನ್ನು ಮಾಡಿಕೊಂಡು, ಆ ಪರಮಾತ್ಮ ಇದ್ದಾನೆ ಎನ್ನುವಂಥ ಸತ್ಯವನ್ನು ತಿಳಿದು ಆತನ ಒಂದು ದರ್ಶನಕ್ಕಾಗಿ, ಆತನ ಒಂದು ಸಹಾಯಕ್ಕಾಗಿ, ಆತನ ಒಂದು ಪ್ರೀತಿಗಾಗಿ ನಮ್ಮೆಲ್ಲರ ಅಂತರಂಗದ ಆತ್ಮಗಳು ಆತೊರೆಯುತ್ತಾ ಇದೆ. ಇದು ಎಲ್ಲರಲ್ಲೂ ಕೂಡ ಇರುವಂಥ ತುಡಿತ. ಎಲ್ಲ ಧರ್ಮದವರು ಕೂಡ ಅವರ ಹೃದಯದಲ್ಲಿ, ಅವರ ಒಂದು ಸ್ಮೃತಿಯಲ್ಲಿ ಪರಮಾತ್ಮನ ಪ್ರೀತಿಯನ್ನು ಪಡೆಯುವ ಉದ್ದೇಶವೇ ತುಂಬಿರುತ್ತೆ. ಹಾಗಾಗಿ ಆ ಪರಮಾತ್ಮ ಒಬ್ಬನೇ ಪರಮಾತ್ಮನಿಗಾಗಿ ಮಾಡುವ ಪ್ರಾರ್ಥನೆಯ ಅಂತರಂಗವು ಎಲ್ಲರದ್ದು ಒಂದೇ ಇದ್ದರೂ ಕೂಡ ಆ ಸಂಪ್ರದಾಯಗಳು ಬೇರೆ ಆಗಿರೋದ್ರಿಂದ ನಾವು ಅನೇಕ ಹೆಸರುಗಳಿಂದ ಕರೆದುಕೊಳ್ಳುತ್ತೇವೆ. ಅದಕ್ಕೆ ಪರಮಾತ್ಮ ತಿಳಿಸ್ತಾರೆ, ಇವತ್ತು ಮಕ್ಕಳೇ, ನಿಮ್ಮ ದುಃಖವನ್ನು ದೂರ ಮಾಡುವ ಮುಕ್ತೇಶ್ವರ ನಾನು ಈ ಧರೆಯಲ್ಲಿ ಅವತರಣೆಯಾಗಿದ್ದೇನೆ. ಪ್ರಜಾಪಿತ ಬ್ರಹ್ಮನ ಶರೀರವನ್ನು ಆಧಾರವಾಗಿಟ್ಟುಕೊಂಡು ನಿಮಗೆಲ್ಲ ಬ್ರಹ್ಮ ಮುಖದಿಂದ ಬ್ರಹ್ಮ ಜ್ಞಾನವನ್ನು ಕೊಡ್ತಾ ಇದ್ದೇನೆ. ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಪ್ರಕೃತಿ ಜ್ಞಾನ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ತ್ರಿಕಾಲ ಜ್ಞಾನವನ್ನು ಕೊಡ್ತಾ ಇದ್ದೇನೆ. ಆ ಮುಖೇನ ನಿಮ್ಮನ್ನು ತ್ರಿಲೋಕ ದರ್ಶನವನ್ನು ಮಾಡಿಸ್ತಾ ಇದ್ದೇನೆ. ಸಾಕಾರ ಲೋಕ, ಸೂಕ್ಷ್ಮ ಲೋಕ, ನಿರಾಕಾರ ಲೋಕ. ಈ ಮೂರೂ ಲೋಕಗಳನ್ನು ನೋಡಿರುವ ನಿಮ್ಮ ದೃಷ್ಟಿ ದಿವ್ಯ ದೃಷ್ಟಿಯಾಗಿ ತ್ರಿನೇತ್ರಿ ಆಗ್ತೀರಿ ನೀವು, ತ್ರಿಮೂರ್ತಿ ಆಗ್ತೀರಿ ನೀವು. ನಿಮ್ಮ ಎಲ್ಲ ದುಃಖವನ್ನು ದೂರ ಮಾಡುವುದಕ್ಕಾಗಿ
ಬ್ರಹ್ಮನ ಮುಖದಿಂದ ಬ್ರಹ್ಮಜ್ಞಾನವನ್ನು ಕೊಟ್ಟು ನಿಮ್ಮ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಕೊಟ್ಟು ನಿಮ್ಮ ದುಃಖವನ್ನು ದೂರ ಮಾಡ್ತೇನೆ, ಬಂಧನದಿಂದ ಮುಕ್ತರನ್ನಾಗಿ ಮಾಡ್ತೇನೆ. ಹಾಗಾಗಿ ನನಗೆ ದುಃಖಕರ್ತ, ದುಃಖಹರ್ತ, ಸುಖಕರ್ತ, ಮುಕ್ತೇಶ್ವರ, ಸೋಮೇಶ್ವರ, ಜ್ಞಾನೇಶ್ವರ, ಯೋಗ ಈಶ್ವರ ಅಂತಲೇ ಎಲ್ಲರೂ ಸಂಬೋಧನೆ ಮಾಡ್ತೀರಿ. ಎಲ್ಲ ಧರ್ಮದವರು ಕೂಡ ನಿರಾಕಾರನಾದ, ಅವಿನಾಶಿಯಾದ, ಚೈತನ್ಯನಾದ, ಅನಾದಿಯಾದ ನನ್ನನ್ನೇ ಕೆಲವರು ಆದಿಯೋಗಿ, ಕೆಲವರು ಅಲ್ಲ, ಕೆಲವರು ಏಕೋಂಕಾರ, ಕೆಲವರು ಸದ್ಗುರು, ಕೆಲವರು ಪರಮಾತ್ಮ, ಕೆಲವರು ಭಗವಂತ, ಕೆಲವರು ಶಿವ, ಹೀಗೆ ಹಲವಾರು ರೂಪಗಳಲ್ಲಿ, ಹೆಸರುಗಳಲ್ಲಿ ನನ್ನನ್ನು ಭಜಿಸ್ತಾ ಇರ್ಬೋದು, ಪ್ರಾರ್ಥಿಸ್ತಾ ಇರ್ಬೋದು. ಆದರೆ ಅವರೆಲ್ಲರ ಕೋರಿಕೆಯನ್ನು ಕೂಡ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಎಲ್ಲರ ಕೋರಿಕೆ ಒಂದೇ ಆಗಿದೆ, ನಮ್ಮನ್ನು ದುಃಖದಿಂದ ಪಾರು ಮಾಡು, ಈ ದುಃಖದಿಂದ ನಮ್ಮನ್ನು ಬಿಡಿಸು ಅನ್ನೋದೇ ಅವರೆಲ್ಲರ ಉದ್ದೇಶವಾಗಿದೆ ಮತ್ತು ಎಲ್ಲರಿಗೂ ಸುಖವನ್ನು ನೀಡು ಎನ್ನುವುದೇ ಅವರ ಪ್ರಾರ್ಥನೆಯಾಗಿದೆ. ಆದರೆ ಇದರಲ್ಲಿ ಅನೇಕ ದೇವಾತ್ಮರು, ಧರ್ಮಾತ್ಮರು, ಮಹಾತ್ಮರು, ಸಂತ, ಶರಣ, ಸನ್ಯಾಸಿ ಆದಿಯಾಗಿ ಎಲ್ಲರೂ ಕೂಡ ಪರಮಾತ್ಮನ ಕಡೆಗೆ ಬೆರಳನ್ನು ಮಾಡಿ ತೋರಿಸಿ ಪರಮಾತ್ಮನನ್ನು ಭಜಿಸುವಂತೆ ಹೇಳಿದ್ರೂ ಸಹ ಕಾಲಾನುಕ್ರಮದಲ್ಲಿ ಯಾರು ನನ್ನ ಭಕ್ತರು ನನ್ನನ್ನು ಭಜಿಸಿ, ನನ್ನನ್ನು ನಿಶ್ಚಯಿಸಿ, ನನ್ನ ಕುರಿತಾಗಿ ಜಗತ್ತಿಗೆ ಸತ್ಯ ಸಂದೇಶವನ್ನು ಸಾರಿದಾರೋ, ನನ್ನ ಜೊತೆಗೆ ಅವರ ಮಹಿಮೆ ಕೀರ್ತಿಯು ಕೂಡ ಆಗಬೇಕಾಗಿರೋದು ಈ ಸೃಷ್ಟಿ ನಾಟಕದ ನಿಯಮದಲ್ಲಿ ಇರುವಂಥದ್ದು. ಹೇಗೆ ಮನೆಯಲ್ಲಿ ತಂದೆಯ ಜೊತೆಗೆ ಸಹಯೋಗ ಕೊಡುವ ಹಿರಿಯ ಮಕ್ಕಳು ಕೂಡ ಆ ಮನೆಯ ಕೀರ್ತಿಗೆ ಪಾತ್ರರಾಗಿರುತ್ತಾರೆಯೋ, ಹಾಗೆ ಆ ಮನೆಯಲ್ಲಿರುವವರ ಎಲ್ಲರ ಕೀರ್ತಿಗೂ ಕೂಡ ಇವರು ಪಾತ್ರರಾಗಿರುತ್ತಾರೆಯೋ ಗೌರವಕ್ಕೆ, ಹಾಗೆ ಈ ಸೃಷ್ಟಿಯಲ್ಲಿ ಸೃಷ್ಟಿಕರ್ತ ಅಥವಾ ಮಾಲೀಕ ಅಥವಾ ಪರಮಾತ್ಮ ಭಗವಂತ ನಾನೊಬ್ಬನೇ ಆಗಿದ್ದರೂ ಕೂಡ ನನ್ನ ಮೇಲೆ ನಿಶ್ಚಯವನ್ನು ಇಟ್ಟು ನನ್ನ ಸತ್ಯವನ್ನು ತಿಳಿದು ಆರಾಧಿಸಿ ಅನುಭವಿಸಿ ಜಗತ್ತಿಗೆ ಆ ಬೋಧನೆಯನ್ನು ಮಾಡಿರುವ ಅವರೆಲ್ಲರೂ ಕೂಡ ನನ್ನ ಜೊತೆಗೆ ಕೀರ್ತಿವಂತರು, ಆ ಗೌರವಕ್ಕೆ ಪಾತ್ರರು ಆಗುತ್ತಾರೆ. ಹಾಗಾಗಿ ಎಲ್ಲ ಭಕ್ತರು ಕೂಡ ನನ್ನ ಆರಾಧನೆಯ ಜೊತೆಗೆ ಅನೇಕ ದೇವಾತ್ಮರ, ಧರ್ಮಾತ್ಮರ, ಮಹಾತ್ಮರ, ಸಂತರ, ಶರಣರ ಒಂದು ಕೀರ್ತನೆ, ಭಜನೆ, ಗೌರವವನ್ನು ಸಲ್ಲಿಸುವ ವಾಡಿಕೆಯನ್ನು ಈ ನಾಟದಲ್ಲಿ ನಿಯಮಿತವಾಗಿದೆ. ಅದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಆದರೆ ಈಗ ದೇವಾತ್ಮರ, ಧರ್ಮಾತ್ಮರ, ಮಹಾತ್ಮರ, ಪುಣ್ಯಾತ್ಮರ ಸಮಯ ಮುಗಿದಾಗಿದೆ. ಇಲ್ಲಿಯ ತನಕ ನಾನು ಈ ಸೃಷ್ಟಿಯಲ್ಲಿ ಬಂದಿರಲಿಲ್ಲ, ಹಾಗಾಗಿ ನನ್ನ ಕುರಿತು ಹೇಳಿ ತಮಗೆ ಒಂದಷ್ಟು ಸಮಾಧಾನವನ್ನು ಪಡಿಸುವ ಕೆಲಸವನ್ನು ಮಾಡಿದ್ರು. ನಿಮ್ಮ ದುಃಖವನ್ನು ಭಗವಂತ ಕೇಳಿಸ್ಕೊಳ್ತಾನೆ, ಒಂದಲ್ಲ ಒಂದು ದಿನ ನಿಮ್ಮ ಒಳ್ಳೆಯತನಕ್ಕೆ ಕಾಲ ಬರ್ತದೆ, ಒಂದಷ್ಟು ತಾಳ್ಮೆ ಇಟ್ಕೊಳ್ಳಿ, ಸಹನೆ ಇಟ್ಕೊಳ್ಳಿ ಅನ್ನುವಂಥ ಮಾತುಗಳನ್ನು ಹೇಳಿ ನಮ್ಮನ್ನು ತಾತ್ಕಾಲಿಕವಾಗಿ ಸಮಾಧಾನ ಪಡಿಸ್ತಾ ಬಂದಿದ್ದರು ಎಲ್ಲ ಧರ್ಮಾತ್ಮರು, ಮಹಾತ್ಮರು. ಆದರೆ ಇಲ್ಲಿ ತನಕ ಹೀಗೆ ಹೇಳೋದು, ಎಷ್ಟು ವರ್ಷ ಹೀಗೆ ಹೇಳೋದು, ಎಷ್ಟು ಜನ್ಮಗಳು ಹೀಗೆ ಹೇಳೋದು ಕೇಳೋದು, ಎಷ್ಟು ಯುಗಗಳು. ಸತ್ಯುಗ ಕಳೆದೋಯ್ತು, ತ್ರೇತ ಕಳೆದೋಯ್ತು, ದ್ವಾಪರ ಕಳೆದೋಯ್ತು, ಕಲಿಯುಗನೂ ಈಗ ಪೂರ್ತಿ ಮುಗಿತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 63 ಜನ್ಮದಿಂದ ಕೇಳ್ತಾ ಬಂದಿದ್ದೇವೆ. ಈಗ ಯಾವತ್ತಾದರೂ ಒಂದು ದಿನ ಅವರೆಲ್ಲರ ಮಾತನ್ನು ಸಿದ್ಧಪಡಿಸುವುದಕ್ಕಾಗಿ ಆ ಎಲ್ಲ ಧರ್ಮಾತ್ಮರು, ಮಹಾತ್ಮರು ಯಾವ ನಿರೀಕ್ಷೆಯನ್ನು, ಯಾವ ನಿಶ್ಚಯವನ್ನು, ಜಗತ್ತಿಗೆ ನಂಬಿಕೆ, ವಿಶ್ವಾಸವನ್ನು ಕೊಟ್ಟಿದ್ರು, ಆ ಒಬ್ಬ ಪರಮಾತ್ಮ ಬರ್ತಾನೆ, ನಿಮ್ಮ ದುಃಖವನ್ನು ದೂರ ಮಾಡ್ತಾನೆ, ನಿಮ್ಮ ಸತ್ಯಕ್ಕೆ ಪ್ರಾಪ್ತಿಯನ್ನು ಕೊಡ್ತಾನೆ, ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾನೆ ಅನ್ನುವಂಥ ಮಾತನ್ನು ಏನು ಹೇಳ್ತಾ ಬಂದಿದ್ದರು, ಅವರೆಲ್ಲರ ಮಾತನ್ನು ಉಳಿಸಿಕೊಳ್ಳಬೇಕಾಗಿದೆ. ಅವರೆಲ್ಲರ ಮಾತಿನಂತೆ ಸರ್ವರ ದುಃಖವನ್ನು ದೂರ ಮಾಡಬೇಕಾಗಿದೆ.
ಹಾಗಾಗಿ ಅಂತಿಮದಲ್ಲಿ ಈಗ ನಾನು ಸ್ವಯಂ ಪರಂಪಿತ ಪರಮಾತ್ಮ ಶಿವ ಭಗವಂತ ಈಶ್ವರ ಅಲ್ಲಾ ಖುದಾ ಗಾಡ್ ಏನೆಲ್ಲ ನೀವು ಕರೆದಿದ್ದೀರೋ ಆ ಅಯೋನಿಜ ಅಜನ್ಮ ಅಕಾಯ ಅಭೋಕ್ತ ನಿರಾಕಾರ ಸಚ್ಚಿದಾನಂದ ಸ್ವರೂಪ ನಾನು ಈಗ ಕಲಿಯುಗದ ಅಂತಿಮ ಸಮಯದಲ್ಲಿ ನಾನಂತೂ ಜನನ ಮರಣ ಚಕ್ರಗಳಲ್ಲಿ ತಾಯಿಯ ಗರ್ಭದಲ್ಲಿ ಬರೋದಿಲ್ಲ. ಹಾಗಾಗಿ ಬ್ರಹ್ಮನ ಶರೀರವನ್ನು ಆಧಾರವಾಗಿಟ್ಟುಕೊಂಡು ಆತನ ಶರೀರವನ್ನೇ ನನ್ನ ರಥವನ್ನಾಗಿ ಮಾಡಿಕೊಂಡು ಸತ್ಯ ಜ್ಞಾನ ಗೀತವನ್ನು ನಾನು ಕೊಡ್ತಾ ಇದ್ದೇನೆ. ಇದನ್ನೇ ಮುರಳಿ ಅಂತ ಕರಿತೀರಿ. ಈ ಜ್ಞಾನ ಮುರಳಿಯನ್ನು ಜ್ಞಾನ ಅಮೃತ ಅಂತ ಕರೀತಾರೆ. ಜ್ಞಾನದ ಬೆಳಕು ಜ್ಞಾನದ ಜ್ಯೋತಿ ಅಂತ ಕರೀತಾರೆ. ಜ್ಞಾನ ನೇತ್ರ ಅಂತ ಕರೀತಾರೆ. ಯಾರು ಬ್ರಹ್ಮನ ಶರೀರದಲ್ಲಿ ಪರಕಾಯ ಪ್ರವೇಶವಾಗಿ ಬ್ರಹ್ಮನ ಮುಖಕಮಲಗಳಿಂದ ಯಾವ ಮಹಾವಾಕ್ಯಗಳನ್ನು ನಾನು ಕೊಡ್ತೇನೆ, ಆ ಮಹಾವಾಕ್ಯಗಳನ್ನು ಯಾರು ಪಾನ ಮಾಡ್ತಾರೆ ಅವರು ದುಃಖದಿಂದ ದೂರ ಹಾಕ್ತಾರೆ. ಯಾರಿಗೆ ಈ ಜ್ಞಾನದ ಬೆಳಕು ಸಿಕ್ಕಿದೆಯೋ ಅವರ ಅಜ್ಞಾನದ ಕತ್ತಲು ಕತ್ತರಿಸಿ ಹೋಗುತ್ತೆ. ಜನ್ಮ ಜನ್ಮಾಂತಗಳಿಂದ ಯಾವ ಭಯವನ್ನಿಟ್ಟುಕೊಂಡು ಬಂದಿದ್ದರೂ ಅವರೆಲ್ಲರೂ ಕೂಡ ಈಗ ಜ್ಞಾನದಿಂದ ನಿರ್ಭಯರಾಗ್ತಾರೆ, ನಿಶ್ಚಿಂತರಾಗ್ತಾರೆ, ನಿಜಾನಂದದಲ್ಲಿ ಬರ್ತಾರೆ. ಅದಕ್ಕೆ ಇವತ್ತು ಜ್ಞಾನ ಮುರಳಿಯಲ್ಲಿ ಬಾಬರವರು ಹೇಳುತ್ತಿದ್ದಾರೆ, ದುಃಖಹರ್ತ ಸುಖಕರ್ತ ಅವರೊಬ್ಬರೇ ಪರಮಾತ್ಮ. ಅಂದರೆ ಪರಮಾತ್ಮನ ಕುರಿತಾಗಿ ತಾವು ಕೂಡ ಒಂದು ಪಾರ್ಟ್ದಾರಿಯಾಗಿ ಒಬ್ಬ ಧರ್ಮಾತ್ಮನಾಗಿ ತನ್ನ ಬಗ್ಗೆ ಹೇಳುತ್ತಿದ್ದಾರೆ. ದುಃಖಹರ್ತ ಸುಖಕರ್ತ ಒಬ್ಬರೇ ಪರಮಾತ್ಮ ಶಿವ. ಅವರನ್ನೇ ಗಾಡ್, ಅವರನ್ನೇ ಅಲ್ಲ ಅಂತ ನೀವು ಕರೀರಿ, ಬೇಕಾದ್ರೆ ಪರವಾಗಿಲ್ಲ. ಆದರೆ ಆ ಒಬ್ಬ ನಿರಾಕಾರ ಪರಮಾತ್ಮನೇ ಎಲ್ಲರ ದುಃಖವನ್ನು ದೂರ ಮಾಡಲಿಕ್ಕೆಂದೇ ಈಗ ನಾನು ಬಂದಿದ್ದೀನಿ. ಯಾರ ಕುರಿತಾಗಿ ಇಲ್ಲಿಯ ತನಕ ಎಲ್ಲ ಧರ್ಮಾತ್ಮರು ಹೇಳಿದ್ರು, ಅವರು ಬಂದ ಮೇಲೆ ಈಗ ನಾವು ಇಲ್ಲಿಗೆ ಬರುವುದು ನಮ್ಮ ಕರ್ತವ್ಯ. ಹೌದೋ ಅಲ್ವೋ? ನಾವು ಇಲ್ಲಿಯ ತನಕ ಯಾವ ಸಂಪ್ರದಾಯದವರಾದರೂ ಆಗಿರಲಿ, ಯಾವ ಸನ್ಯಾಸಿ ಧರ್ಮದವರಾದರೂ ಆಗಿರಲಿ, ಯಾವ ಮುಸಲ್ಮಾನ ಧರ್ಮದವರಾದರೂ ಆಗಿರಲಿ, ಕ್ರಿಶ್ಚಿಯನ್ ಧರ್ಮದವರಾಗಿರಲಿ, ಸಿಖ್ ಧರ್ಮದವರಾಗಿರಲಿ, ಶರಣ ಧರ್ಮದವರಾಗಿರಲಿ, ಬೌದ್ಧ ಧರ್ಮದವರಾಗಿರಲಿ, ಜೈನ ಧರ್ಮದವರಾಗಿರಲಿ, ಎಲ್ಲರೂ ಕೂಡ ಅವರು ಮನುಷ್ಯಾತ್ಮರು. ಧರ್ಮ ಸ್ಥಾಪನೆ ಮಾಡುವ ಕಾರ್ಯವನ್ನು ಮಾಡಿ ಧರ್ಮಾತ್ಮರನ್ನಿಸಿಕೊಂಡಿರಬಹುದು, ದಿವ್ಯ ಕಾರ್ಯಗಳನ್ನು ಮಾಡಿ ದೇವಾತ್ಮರನ್ನಿಸ್ಕೊಂಡಿರಬಹುದು, ಮಹಾನ್ ಕಾರ್ಯಗಳನ್ನು ಮಾಡಿ ಮಹಾನ್ ಅನ್ನಿಸ್ಕೊಂಡಿರ್ಬೋದು ಮಹಾನಾತ್ಮರು, ಪುಣ್ಯ ಕಾರ್ಯಗಳನ್ನು ಮಾಡಿ ಪುಣ್ಯಾತ್ಮರನ್ನಿಸ್ಕೊಂಡಿರ್ಬೋದು. ಆದರೆ ಯಾವಾಗ ಈ ಧರೆಯಲ್ಲಿ ಪರಮಾತ್ಮ ಶಿವ ಅವತರಣೆ ಆಗ್ತಾರೋ ಆವಾಗ ನಾವು ಎಲ್ಲಿರ್ತೀವಿ ಅಲ್ಲಿಂದ ಓಡೋಡಿ 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 ಬಂದು ಪರಮಾತ್ಮನ ಸನ್ನಿಧಿಯನ್ನು ತಲುಪಬೇಕಾಗ್ತದೆ. ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಬೇಕಾಗ್ತದೆ. ಪರಮಾತ್ಮನ ಜ್ಞಾನಾಮೃತವನ್ನು ಕುಡಿಬೇಕಾಗ್ತದೆ. ಪರಮಾತ್ಮನ ಸತ್ಯ ಜ್ಞಾನ ಮಾರ್ಗದರ್ಶನವನ್ನು ನಾವು ಪಾಲಿಸಬೇಕಾಗ್ತದೆ. ಇದು ನಮ್ಮೆಲ್ಲ ಆತ್ಮರ ಆದ್ಯ ಕರ್ತವ್ಯವಾಗಿದೆ. ತಿಳಿದವರು ತಿಳಿಯದವರಿಗೆ ತಿಳಿಸುವುದು ತಿಳಿದವರ ಕರ್ತವ್ಯವಾಗುತ್ತದೆ. ತಿಳಿಯದವರು ತಿಳಿದುಕೊಂಡು ಬಂದು ಸನ್ನಿಧಿಯಲ್ಲಿ ನಿಲ್ಲುವುದು, ಶರಣಾಗುವುದು ನಮ್ಮ ಕರ್ತವ್ಯ ಆಗ್ತದೆ. ಇಲ್ಲದಿದ್ದರೆ ಆ ಪರಮಾತ್ಮನಿಗೆ ಅವಮಾನ ಅಲ್ಲ. ಇಲ್ಲಿಯ ತನಕ ನಾವು ಕೇಳಿದ ಎಲ್ಲ ಧರ್ಮ ಗ್ರಂಥಗಳಿಗೂ, ಧರ್ಮಾತ್ಮರಿಗೂ, ಮಹಾತ್ಮರಿಗೂ, ಶರಣರಿಗೂ, ಸಂತರಿಗೂ ಮಾಡುವ ಅವಮಾನ ಆಗತ್ತೆ. ಯಾರ ಕುರಿತಾಗಿ ಇಲ್ಲಿಯ ತನಕ ಕೇಳಿದ್ರು ಆ ಪುಣ್ಯಾತ್ಮ ಆ ಪರಮಾತ್ಮ ಬಂದಾಗಿದೆ, ಈಗ ಬಂದ ಮೇಲೂ ಕೂಡ ನಾವು ಅಯ್ಯೋ ನಮಗಿದೆ ಶ್ರೇಷ್ಠ ಅಂತಲ್ಲಿ ಕೂತ್ಕೊಂಡ್ರೆ ಇದು ಎಂಥ ಅಜ್ಞಾನದ ಪರಮಾವಧಿ. ಯಾರಿಗಾಗಿ ಇಲ್ಲಿಯ ತನಕ ನಾವು ಕಾದಿದ್ದೀವಿ, ಕಾತುರಗೊಂಡಿದ್ವಿ, ಯಾರ ಪ್ರೀತಿಗಾಗಿ ನಮ್ಮ ಹೃದಯ ಅಂತರಾತ್ಮ ಅವಲಂಬಿಸುತ್ತಿತ್ತು, ಆತರಿಸ್ತಾ ಇತ್ತು, ಯಾವ ಪ್ರೀತಿ ಸುಖ ಶಾಂತಿಯಿಂದ ಮರುಭೂಮಿಯಾಗಿತ್ತು ನಮ್ಮ ಹೃದಯ, ಭರವಸೆ ಇಲ್ಲದೆ ನಿರಾಶೆ ಜೀವನದಲ್ಲಿ ಮುಳುಗೋಗಿದ್ದವರು, ಚಿಂತಾಕ್ರಾಂತರಾಗಿ ಕುಳಿತುಕೊಂಡಿದ್ದವರಿಗೆ ಈಗ ನಿಶ್ಚಿಂತತೆ ಆಗಬೇಕಾಗಿದೆ, ನಿಜಾನಂದ ಸಿಗಬೇಕಾಗಿದೆ, ಆ ಸುಖ ಶಾಂತಿ ಪ್ರೀತಿ ಸಿಗಬೇಕಾಗಿದೆ, ಅತೀಂದ್ರಿಯ ಸುಖದಲ್ಲಿ ಬರಬೇಕಾಗಿದೆ, ಪರಮಾತ್ಮನ ಪ್ರೇಮಾಮೃತವನ್ನು ನಾವು ಅನುಭವಿಸಬೇಕಾಗಿದೆ ಅಂದ ಮೇಲೆ, ಪರಮಾತ್ಮ ತನ್ನ ಜಾಗವನ್ನು ಬಿಟ್ಟು ಸೃಷ್ಟಿಯಲ್ಲಿ ಬಂದಾಗಿದೆ ಅಂದ ಮೇಲೆ ಪರಮಾತ್ಮನಿರುವಲ್ಲಿಗೆ ಈಗ ನಾವು ಬರುವುದು ನಮ್ಮ ಆದ್ಯ ಕರ್ತವ್ಯವಾಗುತ್ತೆ.
ಅವರ ದಿವ್ಯ ಅವತರಣೆಯ ಸ್ಥಾನವನ್ನು ನಾವು ಸ್ಪರ್ಶಿಸುವುದು, ನೋಡುವುದು, ಅನುಭವಿಸುವುದು ಕೂಡ ನಮ್ಮ ಆದ್ಯ ಕರ್ತವ್ಯವಾಗುತ್ತೆ. ಯಾವುದೋ ಒಂದು ಧರ್ಮದ, ಯಾವುದೋ ಒಂದು ಮಹಾನರ ಆತ್ಮರ, ಮನುಷ್ಯಾತ್ಮರ ದರ್ಶನಕ್ಕಾಗಿ ಎಷ್ಟೋ ಯಾತ್ರೆಗಳನ್ನು ಮಾಡ್ತೀವಿ. ಮೂರ್ತಿಯ ದರ್ಶನಕ್ಕಾಗಿ ಎಷ್ಟೋ ಯಾತ್ರೆಗಳನ್ನು ಮಾಡ್ತೀವಿ. ಯಾಗ ಯಜ್ಞಗಳನ್ನು ಮಾಡ್ತೀವಿ, ಪೂಜಾ ಹವನಗಳನ್ನು ಮಾಡ್ತೀವಿ, ವ್ರತಗಳನ್ನು ಮಾಡ್ತೀವಿ, ಎಷ್ಟೊಂದು ಖರ್ಚುಗಳನ್ನು ಮಾಡ್ಕೊತೀವಿ ಬರೀ ಮೂರ್ತಿಯ ದರ್ಶನ ಮಾಡಲಿಕ್ಕೆ. ಆದರೆ ಆ ಚೈತನ್ಯವಾಗಿ ಪರಮಾತ್ಮನ ಧರೆಯಲ್ಲಿ ಅವತರಿಸುವಾಗ ಅವರನ್ನು ನೋಡಬೇಕು ಅಂತ ಅನ್ನಿಸ್ಲಿಲ್ಲ ಅಂದರೆ ಇದಕ್ಕಿಂತ ದೌರ್ಭಾಗ್ಯ ಮತ್ಯಾವುದೂ ಇಲ್ಲ. ನೋಡಲಿಕ್ಕೆ ನಮಗೆ ಅವಕಾಶನೇ ಸಿಕ್ಕಿಲ್ಲ ಅಂತ ಗೋಳಾಡಿದರೆ ಅದರಂಥ ದುರಸ್ಥಿತಿ ಮತ್ಯಾವುದೂ ಇಲ್ಲ. ಅದರಂಥ ಕೆಟ್ಟ ಕರ್ಮ, ಕೆಟ್ಟ ದಿನ ಮತ್ಯಾವುದೂ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾರು ನಿಮ್ಮವರಿದ್ದಾರೆ, ಯಾರನ್ನ ನೀವು ನಿಮ್ಮವ್ರು ಅನ್ಕೊತಿದ್ರಿ, ಅವ್ರು ಯಾರು ಬೇಕಾದರೂ ಆಗಿರಲಿ, ಅವರು ನಿಮಗೆ ಎಷ್ಟೇ ನಿಮ್ಮನ್ನು ಅವಮಾನ ಮಾಡಲಿ, ನಿಂದೆ ಮಾಡಲಿ, ದ್ವೇಷ ಮಾಡಲಿ, ಪರವಾಗಿಲ್ಲ, ಒಂದು ಸಲ ಎಚ್ಚರಿಕೆಯನ್ನು ಕೊಡಿ. ನೋಡಿ, ಯಾವ ಸೃಷ್ಟಿಕರ್ತ ಅಂತ ಕರಿತೀವಿ, ಪರಮಾತ್ಮ ಅಂತ ಕರಿತೀವಿ, ಸಚ್ಚಿದಾನಂದ ಸ್ವರೂಪ ಅಂತ ಕರಿತೀವಿ, ಯಾರ ಕುರಿತಾಗಿ ಎಲ್ಲ ಪುರಾಣಗಳಿದೆಯೋ, ಎಲ್ಲ ಕೀರ್ತನೆಗಳಿದೆಯೋ, ಎಲ್ಲ ಭಜನೆಗಳಿದೆಯೋ, ಆ ಪರಮಾತ್ಮನೇ ಸ್ವಯಂ ಬಂದಾಗ ಈ ರೀತಿಯಾಗಿ ಅಸಡ್ಡೆ ತೋರಿಸುವುದು, ಹುಡುಗಾಟಿಕೆ ಮಾಡುವುದು ನಮ್ಮ ವಿಪರೀತ ಬುದ್ಧಿಯ ಅಹಂಕಾರದ ಅತಿರೇಕವೇ ಆಗುತ್ತೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನುವಂತಾಗುತ್ತೆ. ಎಚ್ಚರವಾಗಿರಿ. ಇನ್ನು ಮುಂದೆ ಮತ್ತೆ ನೀವು ಇಂಥ ಅವಕಾಶವನ್ನು ಪಡೀಲಾರಿರಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಒಂದು ಸಲ ಬನ್ನಿ, ಅರ್ಥ ಮಾಡ್ಕೊಳ್ಳಿ, ಜ್ಞಾನ ತಿಳ್ಕೊಳ್ಳಿ, ಪರಮಾತ್ಮನ ಪುಣ್ಯ ಭೂಮಿಯನ್ನು ಒಂದ್ಸಲಿ ಕಣ್ತುಂಬಿಕೊಳ್ಳಿ, ಅವರ ಮಹಾವಾಕ್ಯಗಳನ್ನು ಆಲಿಸಿಕೊಳ್ಳಿ. ಈ ಸಂದೇಶವನ್ನು ಯಾರು ನಾವು ಹಿತೈಷಿಗಳು ಅಂದ್ಕೊಂಡಿದ್ದೀವಿ, ನಮ್ಮವರು ಅಂದ್ಕೊಂಡಿದ್ದೀವಿ, ನಮ್ಮ ಆಜುಬಾಜುದವರು ಅಂದ್ಕೊಂಡಿದ್ದೀವಿ, ನಮ್ಮ ನೆರೆಹೊರೆಯವರು ಅಂದ್ಕೊಂಡಿದ್ದೀವಿ, ನಮ್ಮ ಸಹಯೋಗಿಗಳು ಅಂದ್ಕೊಂಡಿದ್ದೀವಿ, ಯಾರ ಮೇಲೆ ನಮ್ಮೆಲ್ಲ ಜವಾಬ್ದಾರಿ ಇದೆಯೋ ಅವರೆಲ್ಲರಿಗೂ ಮೊದಲು ತಿಳಿಸುವ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ಅದಾದ ಮೇಲೆ ಪ್ರೀತಿಯಿಂದನೂ ಹೇಳಿ, ಸಾಧ್ಯವಾದರೆ ನಿಮಗೆ ಅಧಿಕಾರ ಇದ್ದರೆ ಆಜ್ಞೆ ಮಾಡಿ ಹೇಳಿ, ಆರ್ಡರ್ ಮಾಡಿ ಆದರೂ ಹೇಳಿ, ಗಟ್ಟಿಯಾಗಿ ಹೇಳಿ. ಅವರು ಸ್ವೀಕಾರ ಮಾಡುವ ರೀತಿ ಹೇಗಾದರೂ ಇರ್ಕೊಳ್ಳಿ, ಆದರೆ ತಿಳಿಸಬೇಕಾಗಿರೋದನ್ನು ತಿಳಿಸಿಬಿಡಿ. ಸಾಧ್ಯವಿದ್ದಷ್ಟು ಒಂದಷ್ಟು ಒಳ್ಳೆಯ ಕಾರ್ಯಕ್ರಮಗಳು ನಡೆದಾಗ ಅವ್ರನ್ನ ಯುಕ್ತಿಯಿಂದ ಕರೆದುಕೊಂಡು ಬರುವ ಪ್ರಯತ್ನ ಮಾಡಿ. ಇಲ್ಲಿ ಬಂದು ಯಾರೋ ಬ್ರಹ್ಮಕುಮಾರ ಆಗಿಬಿಟ್ಟು ಏನೋ ಸಂಸ್ಥೆಗೆ ಏನೋ ದೊಡ್ಡ ಲಾಭ ಆಗಬೇಕಾಗಿಲ್ಲ. ಇಲ್ಲಿ ಯಾರು ಕೂಡ ಅವರು ಬರೋದರಿಂದ ಉದ್ಧಾರ ಆಗಬೇಕಾಗಿಲ್ಲ. ನಮ್ಮ ಉದ್ಧಾರ ಆಗಲೇ ಆಗೋಗಿದೆ. ಯಾವಾಗ ಧರೆಯಲ್ಲಿ ಅವತರಿಸಿದ ಪರಮಾತ್ಮನನ್ನು ನಾವು ಗುರುತಿಸಿದ್ದೀವಿ, ಲಕ್ಷಾಂತರ ಸಾವಿರಾರು ಬಾಬಾಗಳ ಮಧ್ಯೆ ಸತ್ಯವಾದ ಶಿವಬಾಬಾ ಯಾರು ಅನ್ನೋದನ್ನು ಯಾವತ್ತು ನಾವು ಗುರುತಿಸಿದ್ದೀವಿ, ಇವರೇ ಸೃಷ್ಟಿಕರ್ತ ಶಿವಪರಮಾತ್ಮ ಅಲ್ಲ ಅಂತ ನಾವು ಯಾವತ್ತು ಅಂದುಕೊಂಡಿವಿ, ಅವತ್ತೇ ನಮ್ಮ ಉದ್ಧಾರ ಆಗೋಗಿದೆ, ಅವತ್ತೇ ನಮ್ಮ ಭಾಗ್ಯ ಬೆಳಗಾಗಿದೆ. ಇನ್ನು ಯಾರೋ ಬರೋದರಿಂದ ನಮ್ಮ ಉದ್ಧಾರ ಆಗಲಿ, ಸಂಸ್ಥೆ ಉದ್ಧಾರ ಆಗಲಿ ಆಗಬೇಕಾಗಿರೋದಿಲ್ಲ. ಹಾಗಾಗಿ ನಾವು ಯಾರಿಗೂ ತಲೆ ಬಾಗಬೇಕಾಗಿಲ್ಲ, ಸೋಲಬೇಕಾಗಿಲ್ಲ, ಹೆದರಬೇಕಾಗಿಲ್ಲ. ಯಾರಿಂದ ನಮಗೆ ಯಾವ ನಯ ಪೈಸದ ಲಾಭನೂ ಕೂಡ ಬೇಕಿಲ್ಲ. ಆದರೆ ನಮ್ಮ ಅಂತರಂಗದ ಕಳಕಳಿ, ನಮ್ಮ ಆತ್ಮೀಯ ದೃಷ್ಟಿ, ಆತ್ಮೀಯತೆ, ನಾನೊಬ್ಬ ಈ ಸೌಭಾಗ್ಯವನ್ನು ಪಡೆದು ಕುಂದಿರುವುದಾದರೂ ಹೇಗೆ? ಈ ಸೌಭಾಗ್ಯವನ್ನು, ಈ ಸಂಭ್ರಮವನ್ನು, ಈ ಖುಷಿಯನ್ನು ಎಲ್ಲ ಆತ್ಮರು ಕೂಡ ತಿಳಿಬೇಕು ಅನ್ನುವಂಥ ಆಸೆಯಿಂದ ನಾವು ಎಲ್ಲರಿಗೆ ಹೇಳ್ತೀವಿ ಹೊರತಾಗಿ ಯಾರೋ ಜ್ಞಾನಕ್ಕೆ ಬಂದು ಈ ಸಂಸ್ಥೆನ ಉದ್ಧಾರ ಮಾಡಿಬಿಡ್ತಾರೆ ಅನ್ನೋ ಭ್ರಮೆಯಲ್ಲಿ ಯಾವತ್ತೂ ನಾವಿಲ್ಲ. ನಾವಿಲ್ಲಿಗೆ ಖಾಲಿ ಮಾಡ್ಕೊಳ್ಳೋಕ್ಕೆ ಬಂದವರೇ ಹೊರತಾಗಿ ತುಂಬಿಸ್ಕೊಳ್ಳೋದಕ್ಕಲ್ಲ. ನಾವಿಲ್ಲಿ ಹೊಗಳಿಸ್ಕೊಳ್ಳೋಕ್ಕೆ ಬಂದವರಲ್ಲ. ನಾವು ನಿರಾಭಾರಿಗಳಾಗಲಿಕ್ಕೆ ಬಂದವರು, ನಿಶ್ಚಿಂತರಾಗಲಿಕ್ಕೆ ಬಂದವರು, ನಿಜಾನಂದದಲ್ಲಿ ಬರಲಿಕ್ಕೆ ಬಂದವರು. ನಮ್ಮ ಉದ್ಧಾರ ಆಗೋಗಿದೆ. ಈಗ ನಗನಗ್ತಾ ಇರಿ, ನೀವು ಖುಷಿಯಿಂದ ಇರಿ. ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಇಲ್ಲಿ ತನಕ ಕೀರ್ತನೆ ಮಾಡಿದ್ದಾರೆ, ಭಜನೆ ಮಾಡಿದ್ದಾರೆ, ಪುರಾಣ ಬರೆದಿದ್ದಾರೆ, ವೇದಶಾಸ್ತ್ರಗಳು ಅವರನ್ನು ಆರಾಧಿಸಿವೆ, ಹೊಗಳಿವೆ. ಅಂಥವರು ಬಂದಾಗ ಇವರು ತಿರುಗಿ ನೋಡ್ತಾ ಇಲ್ಲ ಅಂದರೆ ಇವರು ದೌರ್ಭಾಗ್ಯ ಕಂಡು ನಾವು ದಯಾ ತೋರಿಸಬೇಕೇ ಹೊರತಾಗಿ ನಾವು ಯಾರ ಬಗ್ಗೆನೂ ಬೇಜಾರು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅಪ್ಪಿತಪ್ಪಿ ಅವರು ಪರಮಾತ್ಮನ ಬಗ್ಗೆ, ಯಜ್ಞದ ಬಗ್ಗೆ ನಿಂದನೆಯನ್ನು ಮಾಡಿದ್ರೆ ಹೇಳಿ, ಭಗವಂತ ಇವರಿಗೆ ಗೊತ್ತಿಲ್ಲ ನೀನು ಯಾರು ಅಂತ.
ನೀನು ಯಾಕೆ ಬಂದಿದೆಯಾ ಅಂತ ಗೊತ್ತಿಲ್ಲ ಅವರಿಗೆ. ಅಜ್ಞಾನಕ್ಕೆ ವಶವಾಗಿ ಅವರು ಮಾತಾಡ್ತಿದ್ದಾರೆ. ಅವರ ಮಾತುಗಳನ್ನು ಕೇಳಿಸ್ಕೋಬೇಡ, ಅವರ ತಪ್ಪನ್ನು ಮನ್ನಿಸು ಭಗವಂತ ಅಂತ ನಾವು ಪ್ರಾರ್ಥನೆ ಮಾಡಬೇಕು, ಕ್ಷಮೆ ಮಾಡಬೇಕು. ಅವರಲ್ಲಿ ದಯಾಭಾವನೆ ಬರಬೇಕಲ್ಲ ಹೊರತಾಗಿ ಯಾವುದೇ ಕಾರಣಕ್ಕೂ ಅವರನ್ನು ನಾವು ದ್ವೇಷಿಸಬಾರದು, ಬೇಜಾರು ಮಾಡ್ಕೋಬಾರ್ದು. ಈ ಸತ್ಯ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ನಮಗೆ ಬೇರೆ ಯಾರು ಕೂಡ ಉದ್ಧಾರ ಮಾಡಲಿಕ್ಕೆ, ನಮ್ಮ ದುಃಖದಿಂದ ದೂರ ಮಾಡಲಿಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಯಾವಾಗ ಆತ್ಮದ ಜ್ಞಾನ, ಪರಮಾತ್ಮ ಜ್ಞಾನ, ಸೃಷ್ಟಿಯ ಜ್ಞಾನ ನಮಗೆ ಸಿಕ್ತು, ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ಯಾಕೆ, ಹೇಗೆ, ಏನು ಅನ್ನುವಂಥದ್ದು ಕ್ಲಿಯರ್ ಕಟ್ಟಾಗಿ ನಮಗೆ ಗೊತ್ತಿದೆ. ಆದಿ ಮಧ್ಯ ಅಂತ್ಯದ ಈ ಸೃಷ್ಟಿಯ ನಾಟಕದ ಜ್ಞಾನ ನಮಗೆ ಗೊತ್ತಾಗಿ ಹೋಗಿದೆ. ಈಗ ನಮಗೆ ಯಾವುದಕ್ಕೂ ಕೂಡ ನಾವು ಚಿಂತೆ ಮಾಡೋದಿಲ್ಲ, ಭಯ ಪಡೋದಿಲ್ಲ, ದುಃಖ ಪಡೋದಿಲ್ಲ. ನಾವು ನಿಶ್ಚಿಂತರಾಗಿದ್ದೀವಿ, ನಾವು ಸುಖಿಗಳಾಗಿದ್ದೀವಿ, ಪರಮಾನಂದದಲ್ಲಿ ಮುಳುಗಿದ್ದೀವಿ. ಪಾನ ಸೋತೋ ಪಾಲಿಯ ಅಬ್ ಗರ್ ಜಾನಾ ಹೈ. ಟ್ರಾಫಿಕ್ ಕಂಟ್ರೋಲ್ ಅಂದರೆ ಮತ್ತೇನು ಅಲ್ಲ, ಮತ್ತೆ ನಮ್ಮನ್ನು ಎಚ್ಚರಿಸೋದು. ನೀನು ಆತ್ಮ ಆಗಿದೆಯಾ, ನೀನು ಅವಿನಾಶಿಯಾಗಿದೆಯಾ, ನಿನ್ನ ತಂದೆ ಪರಮಾತ್ಮ ಆಗಿದ್ದಾರೆ, ಅವರೇ ಬಂದು ತಿಳಿಸ್ತಾ ಇದ್ದಾರೆ. ಇವಾಗ ಮನೆಗೆ ಹೋಗೋ ಟೈಮ್ ಬಂದಿದೆ, ಈ ನಾಟಕ ಮುಗಿತಾ ಇದೆ, ಒಂದು ವೃತ್ತ ಇದ್ರದ್ದು ಕಂಪ್ಲೀಟ್ ಆಗ್ತಾ ಇದೆ, ಕಲ್ಪ ಮುಗಿತಾ ಇದೆ. ಹಾಗಾಗಿ ವಿನಾಶದ ಸಮಯದ ಸೂಚನೆ ಕೊಟ್ಟಾಗಿದೆ ಪರಮಾತ್ಮ. ಈಗ ಪರಮಧಾಮದ ಕಡೆಗೆ ಹೋಗಬೇಕು. ಅಬ್ಗರ್ ಜಾನಾ ಹೈ, ಅಬ್ಗರ್ ಜಾನಾ ಹೈ ಅನ್ನುವ ಸಂದೇಶವನ್ನು ಕೊಡಲಿಕ್ಕೆ, ಆ ಸ್ಮೃತಿಯನ್ನು ತರಿಸ್ಲಿಕ್ಕೇ ಟ್ರಾಫಿಕ್ ಕಂಟ್ರೋಲು. ಮೊನ್ನೆ ನಮ್ಮ ಒಬ್ಬ ಬಿ ಕೆ ಅಣ್ಣವರು ಸ್ವಲ್ಪ ಭಕ್ತಿ, ಸ್ವಲ್ಪ ಜ್ಞಾನದಲ್ಲೂ ಇದ್ದಾರೆ. ಆಲ್ಮೋಸ್ಟ್ ಬಾಬನ ಬಗ್ಗೆ ತುಂಬ ಗೌರವ, ತುಂಬ ಜ್ಞಾನಿ ಆತ್ಮನೇ. ಕಾರಲ್ಲಿ ಒಂದು ಸೇವಾ ಕೇಂದ್ರದಲ್ಲಿ ಸದ್ಗುರುವಾರದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾಗ ಹಾಗೆ ಟ್ರಾಫಿಕ್ ಕಂಟ್ರೋಲ್ ಬಂತು. ಯೋಗ ಮಾಡ್ತಾ ಇದ್ವಿ. ಅದಾದ ಮೇಲೆ ಆ ಮನುಷ್ಯ ಒಂದು ಮಾತು ಹೇಳ್ದ, ಅಣ್ಣವರೇ, ಎಷ್ಟು ಚೆನ್ನಾಗಿ ನಮಗೆ ಬಾಬಾ ಅವರವರು ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಈ ಥರನೂ ನಾವು ನೆನಪು ಮಾಡ್ಬೋದು, ಈ ಥರನೂ ನಾವು ಒಂದು ಸ್ಮೃತಿ ಮಾಡ್ಬೋದು ಅನ್ನುವಂಥ ಕಲ್ಪನೆಯೂ ಇರಲಿಲ್ಲ. ಆ ರೀತಿಯಾಗಿ ನಮಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಟ್ರಾಫಿಕ್ ಕಂಟ್ರೋಲ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಅಮೃತ ವೇಳೆ ನುಮಾಶ್ಯಾಮ ಆಗಿರ್ಬೋದು, ಜ್ಞಾನ ಮುರಳಿ ಆಗಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಬ್ಯುಸಿಯಾಗಿರಲಿಕ್ಕೆ ಪಾಂಚ ಸ್ವರೂಪಗಳಾಗಿರ್ಬೋದು, ಎಷ್ಟೆಲ್ಲ ಕೊಟ್ಟಿದ್ದಾರೆ. ಆದರೆ ಅದರ ಮಧ್ಯೆ ಮಧ್ಯೆ ನಾನು ಈ ಥರ ಎಲ್ಲಾದರೂ ಜರ್ನಿ ಮಾಡ್ತಾ ಇರಬೇಕಾದ್ರೆ ನನಗೆ ಅಲ್ಲೊಂದು ದೇವಸ್ಥಾನಗಳು ಕಾಣಿಸುತ್ತೆ, ಮಸ್ಜಿದ್ ಕಾಣಿಸುತ್ತೆ, ಚರ್ಚ್ ಕಾಣಿಸುತ್ತೆ, ಸಾಕಷ್ಟು ಮಂದಿರಗಳ ಗೋಪುರಗಳು ಕಾಣಿಸ್ತಾ ಹೋಗುತ್ತೆ. ಪ್ರಯಾಣ ಮಾಡುವಾಗ ಭಕ್ತಿ ಇರೋರು ಯಾರಂತನೂ ಗೊತ್ತಿರಲ್ಲ ದೇವರು, ಆದರೂ ಒಂದು ಸಲ ಹಿಂಗೆ ನಮಸ್ಕಾರ ಮಾಡ್ತಾರೆ, ಕಣ್ಣು ಮುಚ್ಚುತ್ತಾರೆ, ಕೈ ಮುಗಿತಾರೆ. ಭಕ್ತಿ ಮಾರ್ಗದಲ್ಲಿ ನಾನು ಕೂಡ ಮಾಡಿದ್ದೀನಿ, ನಾವು ಮಾಡಿದ್ದೀವಿ. ಆದರೆ ಈಗ ಜ್ಞಾನ ಮಾರ್ಗಕ್ಕೆ ಬಂದ ಮೇಲೆ ನನಗೆ ಅವೆಲ್ಲ ಹೆಂಗೆ ಕಾಣಿಸ್ತಾ ಇದ್ದಾವೆ ಅಂದರೆ, ದೇವಸ್ಥಾನಗಳು, ಮಸ್ಜಿದಿಗಳು, ಚರ್ಚ್ಗಳು, ಜೈನ ಬಸದಿಗಳು, ಮಂದಿರಗಳು, ಪ್ರತಿಯೊಂದು ಗೋಪುರಗಳು ಕಾಣಿಸಿದಾಗ ನನಗೇನು ಅನಿಸುತ್ತೆ ಅಂದರೆ, ಇವೆಲ್ಲನೂ ಕೂಡ ಟ್ರಾಫಿಕ್ ಕಂಟ್ರೋಲ್. ಪ್ರತಿಯೊಂದು ಕಾಣಿಸಿದಾಗ ನನಗೆ ಟ್ರಾಫಿಕ್ ಕಂಟ್ರೋಲ್ ಬಂತು ಅಂತ ಅಂದ್ಕೊಂಡ್ಬಿಡ್ತೀನಿ. ಆವಾಗ ಒಂದು ಸೆಕೆಂಡ್ ನಾನು ಬಾಬನ ಹತ್ರ ಹೋಗಿ, ಪರಮಧಾಮಕ್ಕೆ ಹೋಗಿ ಅಬ್ಗರ್ ಜಾನಾ ಹೈ ಅನ್ನುವಂಥ ಸ್ಮೃತಿ ಮಾಡ್ಕೊಂಡ್ಬಿಡ್ತೀನಿ. ದಿನಕ್ಕೆ 5 ಸಲ ನಮಗೆ ಟ್ರಾಫಿಕ್ ಕಂಟ್ರೋಲು, 6-7 ಸಲ ಟ್ರಾಫಿಕ್ ಕಂಟ್ರೋಲ್ ಬರ್ಬೋದು. ಕೆಲವು ಸಲ ನಾವು ಗಂಟೆಗೊಂದು ಸಲ ಇಟ್ಕೊಂಡ್ರೆ ಗಂಟೆಗೊಂದು ಸಲ ಬರಬಹುದು. ಅದು ನಮ್ಮ ನಿಯಮ ಇದೆ, ಶ್ರೀಮತ ಇದೆ, ನಾವು ಮಾಡ್ತೀವಿ, ಓಕೆ. ಆದರೆ ಈ ಥರ ಜರ್ನಿ ಮಾಡುವಾಗ ಅಥವಾ ಎಲ್ಲಾದರೂ ಕಣ್ಣಿಗೆ ಬಿದ್ದಾಗ ನಮಗೆ ಅದ್ಯಾಕೆ ಟ್ರಾಫಿಕ್ ಕಂಟ್ರೋಲ್ ಥರ ಕಾಣಿಸ್ಬಾರ್ದು? ಅದ್ಯಾಕೆ ನಮಗೆ ಮಸ್ಜಿದ್ ಆಗಿನೇ ಕಾಣಬೇಕು? ಅದ್ಯಾಕೆ ನಮಗೆ ಮಂದಿರವಾಗಿಯೇ ಕಾಣಬೇಕು? ಅದ್ಯಾಕೆ ನಮಗೆ ಚರ್ಚ್ ಆಗಿಯೇ ಕಾಣಬೇಕು? ಅದು ಒಂದು ಟ್ರಾಫಿಕ್ ಸಿಗ್ನಲ್ ಥರನೇ ಕಾಣಬೇಕು. ಟ್ರಾಫಿಕ್ ಕಂಟ್ರೋಲ್ ಹಾಡು ಬಂತು ಅಂತಲೇ ತಿಳ್ಕೊಳ್ಬೇಕು ನಾವು. ಮಸ್ಜಿದ್ ಬಂದರೆ ಹಿಂದಿ ಹಾಡು ಅಂದ್ಕೊಳ್ಳಿ, ಚರ್ಚ್ ಬಂದರೆ ಇಂಗ್ಲೀಷ್ ಹಾಡು ಅಂದ್ಕೊಳ್ಳೋಣ, ದೇವಸ್ಥಾನ ಬಂದರೆ ಕನ್ನಡ ಹಾಡು ಅಂದ್ಕೊಂಡ್ಬಿಡೋಣ. ಎಲ್ಲವೂ ಅಲ್ಲಿಗೆ ಮುಟ್ಟುತ್ತೆ. ಅದೇ ಪರಮಾತ್ಮನ ಸ್ಮೃತಿಗಾಗಿಯೇ ಎಲ್ಲ ಮಸ್ಜಿದ್ಗಳು, ಮಂದಿರಗಳು, ಚರ್ಚ್ಗಳು ಇರೋದು.
ಅದೇ ಪ್ರಾರ್ಥನೆಯಲ್ಲಿ ನಡೀತಾ ಇದೆ ಅಂತ ನಮಗೆ ಗೊತ್ತಾದ ಮೇಲೆ ಈಗ ಸತ್ಯ ಮಸ್ತ್ ಮಜಾ ಇದೆಯಲ್ಲ ಅಣ್ಣವ್ರು ಇದರಲ್ಲಿ. ಇದು ಮಸ್ಜಿದ್ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಇದು ಚರ್ಚು ಅಂತ ಅನ್ನಿಸ್ತಾ ಇಲ್ಲ, ಇದು ಮಂದಿರ ಅಂತ ಅನ್ನಿಸ್ತಾ ಇಲ್ಲ, ನನ್ನ ಟ್ರಾಫಿಕ್ ಸಾಂಗ್ ಬಂತು ಅಂತ ಅಂದ್ಕೊಳ್ಬೇಕು. ಬಾಬರವ್ರ ನೆನಪು ಮಾಡಬೇಕು. ಅಷ್ಟೂ ಸಲ ಬಾಬರವ್ರನ್ನ ನೆನಪು ಮಾಡಲಿಕ್ಕೆ ಇವೆಲ್ಲ ಕುರುಹುಗಳನ್ನು ಬಿಟ್ಟು ಹೋಗಿದ್ದಾರೆ ಅವರು ಹಿರಿಯರು, ಧರ್ಮಾತ್ಮರು, ಮಹಾತ್ಮರು, ಸಂತರು, ಶರಣರು. ಆ ಪರಮಾತ್ಮನ ಕೀರ್ತಿಗಾಗಿ ಭಜನೆಗಾಗಿ ಬಿಟ್ಟು ಹೋಗಿರೋ ಕುರುಹುಗಳೇ ತಾನೇ ಇವೆಲ್ಲನೂ. ಹಾಗಾಗಿ ಆ ಪರಮಾತ್ಮನ ಧ್ಯಾನವನ್ನು ನೆನಪಿಸ್ಲಿಕ್ಕೆ ತಾನೇ ಇವೆಲ್ಲ ಮಾಡಿ ಹೋಗಿದ್ದಾರೆ ಜಗತ್ತಿನಲ್ಲಿ. ಹಾಗಾಗಿ ನಮಗೀಗ ಹಾಗೆ ಅನ್ನಿಸ್ಬೇಕು, ಲಾಸ್ಟಲ್ಲಿ ಎಲ್ಲ ತಿಳಿದ ತ್ರಿಕಾಲ ಜ್ಞಾನಿಗಳು ನಾವಾಗಿರೋದ್ರಿಂದ ನಮಗೀಗ ಹಂಗೆ ಅನ್ನಿಸ್ಬೇಕು. ಏನಾದರೂ ಕಾಣಿಸ್ಲಿ ಅಲ್ಲಿ ನಮಗೆ ಶಿವಬಾಬರವರ ನೆನಪು ಬರಬೇಕು, ಪರಮಧಾಮದ ಸ್ಮೃತಿ ಆಗಬೇಕು, ಅಬ್ಗರ್ ಜಾನಾಹೈ ಅಂತ ಅನ್ನಬೇಕು, ನಿರಾಕಾರ ಚೈತನ್ಯ ಪರಮಾತ್ಮನ ಸ್ಮೃತಿ ಆಗಬೇಕು. ಇವೆಲ್ಲನೂ ಟ್ರಾಫಿಕ್ ಸಾಂಗ್ ಥರ, ಟ್ರಾಫಿಕ್ ಹಾಡು ಥರ, ಟ್ರಾಫಿಕ್ ಕಂಟ್ರೋಲ್ ಥರ ಬರಬೇಕು ನಮಗೆ. ಆ ಥರ ಆಗಿಬಿಟ್ರೆ ಎಷ್ಟು ನಾವು ದಿನದಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ಬೋದು. ನಾವು ದೇವಸ್ಥಾನ ಕಂಡು ಕೂಡಲೇ ಮೂಗು ಮುರಿಯೋದು ಬೇಡ, ಮಸ್ಜಿದ್ ಕಂಡು ಕೂಡಲೇ ಮೂಗು ಮುರಿಯೋದು ಬೇಡ, ಚರ್ಚ್ ಕಂಡು ಕೂಡಲೇ ಮೂಗು ಮುರಿಯೋದು ಬೇಡ. ನಮ್ಮದು ಭಕ್ತಿ ಮಾರ್ಗ ಅಲ್ಲ, ನಾವು ಬಹಳ ಜ್ಞಾನಿಗಳು ಅಂತ ಈ ಥರ ಅಂದ್ಕೊಂಡು ಹಿಂಗೆ ಹೋಗೋದಕ್ಕಿಂತ ಅದು ಬಂದಾಗ ಇನ್ನೂ ಒಂದು ಟ್ರಾಫಿಕ್ ಕಂಟ್ರೋಲ್ ನಮಗೆ ನೆನಪು ಮಾಡ್ತಾಯಿದೆ. ಆ ಪರಮಾತ್ಮನ ಕುರುಹು, ಆ ಪರಮಾತ್ಮನ ಕಾರ್ಯಕ್ಕೆ, ಆ ಪರಮಾತ್ಮನ ಹೆಸರಿಗೆ, ಆ ಪರಮಾತ್ಮನ ಗೀತೆಗೆ, ಪರಮಾತ್ಮನ ಮಹಿಮೆಗೆ ಇದೊಂದು ಕೈಗನ್ನಡಿ ಥರ ಇಷ್ಟೆಲ್ಲ ಮಾಡಿ ಹೋಗಿದ್ದಾರೆ. ಇಲ್ಲಿ ತನಕ ಆ ಪರಮಾತ್ಮನ ಕೀರ್ತನೆ ಉಳ್ಕೊಂಡಿದೆ ಅಂದರೆ ಇವೆಲ್ಲದರ ಕುರುಹುಗಳಿಂದ ಉಳ್ಕೊಂಡಿದೆ. ಅವರೆಲ್ಲರ ತ್ಯಾಗಕ್ಕೂ ಕೂಡ ನಾವು ಗೌರವ ಕೊಡಬೇಕು. ಅವರೆಲ್ಲರ ಒಂದು ಧರ್ಮ ಕಾರ್ಯಕ್ಕೂ ಕೂಡ ನಾವು ಗೌರವ ಕೊಡಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಈ ಥರ ಒಂದು ಚಿಂತನೆ ನಡೀತಾ ಹೋಯಿತು. ಎಷ್ಟು ಖುಷಿಯಾಗುತ್ತೆ ಅಂದರೆ ಈ ತ್ರಿಕಾಲ ಜ್ಞಾನ ಬಂದ ಮೇಲೆ, ಸತ್ಯ ಗೊತ್ತಾದ ಮೇಲೆ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಪರಮಾತ್ಮನ ಸ್ಮೃತಿ ಚಿಹ್ನಗಳು ಕಾಣಿಸುತ್ತೆ ನಮಗೆ. ಮಾಡಬೇಕು ಅಂದರೆ ಯಾಕೆ ಭಕ್ತಿ ಮಾರ್ಗದಲ್ಲಿ ಸರ್ವವ್ಯಾಪಿ ಅಂದುಬಿಟ್ರು ಅಂದರೆ ಅವರು ಏನು ನೋಡಿದ್ರು ಆ ಚಿಹ್ನೆ. ಯಾಕಂದ್ರೆ ಸೃಷ್ಟಿಕರ್ತ ಅಂದಮೇಲೆ ಸೃಷ್ಟಿನ ನೋಡಿದ ಮೇಲೆ ಸೃಷ್ಟಿಕರ್ತ ನೆನಪಾಗ್ತಾನೆ. ಒಂದು ಮರ ನೋಡಿದ್ರು ಪರಮಾತ್ಮ ನೆನಪಾಗ್ತಿತ್ತು ಅವ್ರಿಗೆ, ಟ್ರಾಫಿಕ್ ಕಂಟ್ರೋಲ್ ಥರ ಕಾಣಿಸ್ತಿತ್ತು. ಒಬ್ಬ ಜೀವಾತ್ಮನನ್ನು ನೋಡಿದ್ರೆ, ಒಂದು ಪಕ್ಷಿಯನ್ನು ನೋಡಿದ್ರೆ, ಒಂದು ಪ್ರಕೃತಿಯನ್ನು ನೋಡಿದ್ರೆ, ಎಲ್ಲವನ್ನು ನೋಡಿದ್ರು ಪರಮಾತ್ಮ ಪರಮಾತ್ಮ ಅನ್ನೋ ಥರದಲ್ಲೇ ಅವರಿಗೆ ಖುಷಿ ಆಗ್ತಿತ್ತು. ಹಾಗಾಗಿ ಅವರು ಪರಮಾತ್ಮ ಸರ್ವವ್ಯಾಪಿ ಎಲ್ಲಿಲ್ಲ ಹೇಳಪ್ಪ, ಇದೆಲ್ಲ ಸೃಷ್ಟಿ ಆತನದೇ, ಆತನ ನೆನಪನ್ನೇ ತರಿಸುತ್ತೆ ಅಂದಮೇಲೆ ಆತ ಎಲ್ಲ ಕಡೆ ಇದ್ದಾನೆ ಅಂತಲೇ ನಾನು ಅನುಭವ ಮಾಡ್ತೀನಿ ಅಂತ ಅವ್ರ ಅನುಭವದಲ್ಲಿ ಹೇಳ್ತಾ ಬಂದರು. ಹಾಗಂತ ಪರಮಾತ್ಮ ಎಲ್ಲ ಕಡೆ ಇಲ್ಲ, ಸೃಷ್ಟಿ ಮಾಡಿದಾತ ಎಲ್ಲನೂ ಸೃಷ್ಟಿಯೊಳಗಡೆ ಇರಬೇಕಂತ ಇಲ್ಲ. ಆದರೆ ಆತನ ನೆನಪು ತುಂಬಿ ಹೋಗಿದೆ, ಆತನ ನೆನಪನ್ನು ತರಿಸ್ತಾ ಇದೆ ಅನ್ನೋದು ಸತ್ಯ. ಅದು ಅವತ್ತೂ ಸತ್ಯ, ಇವತ್ತೂ ಸತ್ಯ. ಈಗ ನಮಗೆಲ್ಲೋ ಬಾಬರವರ ಮನೆಗಳು ಕಾಣಿಸ್ಕೊಳ್ತು, ಒಂದು ಜಂಡ ಕಾಣಿಸ್ಕೊಂತಂದ್ರೆ ಏನಾಗುತ್ತೆ, ಶಿವಬಾಬರವ್ರ ನೆನಪಾಗುತ್ತೆ. ಅದೇ ರೀತಿ ಯಾಕೆ ಒಂದು ಗುಡಿಗೋಪುರದ ಕಳಸ ಕಾಣಿಸಿದಾಗ, ಒಂದು ಮಸ್ಜಿದಿನ ಜಂಡ ಕಾಣಿಸಿದಾಗ, ಒಂದು ಚರ್ಚಿನ ಶಿಲುಬೆ ಕಾಣಿಸಿದಾಗ ಯಾಕೆ ಹಾಕಬಾರದು ನಮಗೆ? ಇದನ್ನು ರೂಢಿಸಿಕೊಂಡ್ರೆ ನಾವು ಸತ್ಯಜ್ಞಾನಿ ಆಗಬಹುದು. ಎಲ್ಲಿ ನಮಗೆ ದ್ವೇಷನೂ ಇಲ್ಲ, ಯಾವುದರಲ್ಲಿ ದೋಷನೂ ಕಾಣಿಸಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ತ್ರಿಕಾಲದರ್ಶಿಯಾದಾತನೇ ನಿಜವಾದ ಜ್ಞಾನಿ. ಆತ ಮಾತ್ರ ಪರಮಾತ್ಮನ ಕುರಿತಾಗಿ ಸತ್ಯ ಸಂದೇಶವನ್ನು ಸಾರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾವೆಲ್ಲ ಆ ಒಬ್ಬ ಪರಮಾತ್ಮನನ್ನು ಸದಾಕಾಲ ಸ್ಮೃತಿ ಮಾಡಿಕೊಂಡು ಆತೊಬ್ಬನಿಂದಲೇ ನಮ್ಮೆಲ್ಲರ ದುಃಖ ಅದು ಜ್ಞಾನದಿಂದ, ಬರೀ ಭಾವನೆಗಳಿಂದ, ಬರೀ ಭಕ್ತಿಯಿಂದ ಆಗೋದಲ್ಲ. ಇಲ್ಲಿ ಬಂದು ನೀವು ಕಂಪಲ್ಸರಿಯಾಗಿ ಜ್ಞಾನ ಕೇಳಲೇಬೇಕು. ಮಸ್ಟ್ ಆ್ಯಂಡ್ ಶುಡ್. ಸೃಷ್ಟಿಯಲ್ಲಿರುವ ಎಲ್ಲ ಆತ್ಮರು ಕೂಡ, ಎಲ್ಲ ಮನುಷ್ಯಾತ್ಮರು, ಎಲ್ಲ ಧರ್ಮದ ಆತ್ಮರು ಈ ಪರಮಾತ್ಮನ ಜ್ಞಾನವನ್ನು ಕೇಳಿದಾಗಲೇ, ನಿಜವಾದ ತ್ರಿಕಾಲದರ್ಶಿ ಆದಾಗಲೇ ತ್ರಿನೇತ್ರಿಯಾಗಿ ನಮ್ಮ ಆತ್ಮದರ್ಶನ ಆಗೋದು, ಪರಮಾತ್ಮ ದರ್ಶನ ಆಗೋದು, ನಮ್ಮ ಜ್ಞಾನದ ಚಕ್ಷು ಸಿಗೋದು. ಇದೆಲ್ಲನೂ ಸಾಧ್ಯ ಇದೆ, ಎಲ್ಲರಿಗೂ ಸಾಧ್ಯ ಇದೆ. ಯಾರು ಬೇಕಾದರೂ ಬಂತು ಮಾಡಿಕೊಳ್ಬೋದು. ಹಾಗಾಗಿ ಈ ಸಮಯದಲ್ಲಿ ಮತ್ತೆ ಇಷ್ಟೆಲ್ಲ ತಿಳಿದು, ಯಾವುದೋ ಒಂದು ಸಂದರ್ಭ ಬರುತ್ತೆ ನಮಗೆ ಜೀವನದಲ್ಲಿ, ಪರಿಸ್ಥಿತಿ ಬೇಕು ಅಂತಲೇ ಬರುತ್ತೆ ಈ ಸಮಯದಲ್ಲಿ. ಅದು ಜ್ಞಾನಿಗಳಾಗ್ತಾ ಹೋದಷ್ಟು ಜಾಸ್ತಿ ಪರೀಕ್ಷೆಗಳು ಬರ್ತಾ ಹೋಗುತ್ತೆ. ನಮ್ಮ ಆರೋಗ್ಯ, ನಮ್ಮ ಸಂಬಂಧ, ನಮ್ಮ ವ್ಯವಹಾರದಲ್ಲಿ ಏನೋ ಹೆಚ್ಚು ಕಡಿಮೆಗಳಾದಾಗ ಮನಸ್ಸು ದುರ್ಬಲವಾಗುತ್ತೆ.
ಆ ದುರ್ಬಲದ ಸಮಯದಲ್ಲಿ ಒಂದಷ್ಟು ಒತ್ತಡಗಳು ಬರುತ್ತೆ. ಇವ್ರ ಹತ್ರ ಹೋಗಿ ಸರಿ ಹೋಗುತ್ತೆ, ಅವ್ರ ಹತ್ರ ಹೋಗಿ ಸರಿ ಹೋಗುತ್ತೆ. ಆಗ ಮನಸ್ಸಿನಲ್ಲಿರುವಂಥ ಜ್ಞಾನದ ಸಂಸ್ಕಾರ ಜಾಗೃತವಾಗಿ ನನಗೇನು ಪರಿಹಾರ ಬೇಕು, ಎಲ್ಲಾದರೂ ಸರಿ ಹೊರಡೋಣ ಅನ್ನುವಂಥ ಒಂದು ದುರ್ಬಲ ಮನಸ್ಸಿಗೆ ಪ್ರೋತ್ಸಾಹ ಸಿಕ್ಕು ನಾವು ಮತ್ತೆ ಅದೇ ಭಕ್ತಿ ಮಾರ್ಗದ ಸಂಪ್ರದಾಯಗಳಿಗೆ ಮೊರೆ ಹೋಗ್ತೀವಿ. ಅಂದರೆ ಒತ್ತಡಕ್ಕೆ ಒಳಗಾದ ಮನುಷ್ಯ ಅಜ್ಞಾನಕ್ಕೆ ವಶವಾಗ್ತಾನೆ. ಇದು ಸತ್ಯ. ಅದು ಶಾರೀರಿಕ ಕಾಯಿಲೆಯಿಂದಾಗಿರ್ಬೋದು, ಸಂಬಂಧಗಳ ತೊಂದರೆಯಿಂದ ಆಗಿರ್ಬೋದು, ಅಥವಾ ವ್ಯವಹಾರಗಳಲ್ಲಿ ನಷ್ಟದಿಂದ ಆಗಿರ್ಬೋದು, ಜೀವನದಲ್ಲಿ ಬರುವ ಯಾವುದೇ ಪರಿಸ್ಥಿತಿಗಳಿಂದ ನಾವು ಒತ್ತಡಕ್ಕೆ ಒಳಗಾದಾಗ ನಾವು ಮತ್ತೆ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಜ್ಞಾನ ತಿಳಿದ್ರೂ ಕೂಡ ಯಾವುದೋ ಒಂದು ಮೂರ್ತಿ, ಯಾವುದೇ ಒಂದು ವ್ಯಕ್ತಿಯ ಹತ್ರ ಮೊರೆ ಹೋಗ್ತೀವಿ ಅಂದರೆ ತಿಳ್ಕೊಳ್ಳಿ, ಇದು ಜ್ಞಾನಕ್ಕೆ ಮಾಡುವ ಅವಮಾನ ಅಷ್ಟೇ ಅಲ್ಲ, ಜ್ಞಾನ ಕೊಟ್ಟಿರುವ ಪರಮಾತ್ಮನಿಗೆ ಮಾಡುವ ಅವಮಾನ. ಮತ್ತು ಅಷ್ಟೇ ಅಲ್ಲ, ಎಲ್ಲ ಧರ್ಮಾತ್ಮರಿಗೂ, ಎಲ್ಲ ಮಹಾನ್ ಗ್ರಂಥಗಳಿಗೂ ಮಾಡುವ ಅವಮಾನ, ಕೀರ್ತಿ ಭಜನೆಗೂ ಮಾಡುವ ಅವಮಾನ, ಪುರಾಣಗಳಿಗೆ ಮಾಡುವ ಅವಮಾನ, ವೇದಶಾಸ್ತ್ರಗಳಿಗೆ ಮಾಡುವ ಅವಮಾನ. ಆ ಒಬ್ಬನಲ್ಲಿ ಶರಣಾಗು. ಸರ್ವಧರ್ಮನ್ ಪರಿತ್ಯಜ್ಯಂ ಮಾಮೇಕಂ ಶರಣಂ ವ್ರಜ. ನಾನು ಹಿಂದೂ ಅನ್ನೋದನ್ನು ಬಿಡಬೇಕು, ನಾನು ಮುಸ್ಲಿಂ ಅನ್ನೋದನ್ನು ಬಿಡಬೇಕು, ನಾನು ಕ್ರಿಶ್ಚಿಯನ್ ಅನ್ನೋದು ಬಿಡಬೇಕು, ನಾನು ಬ್ರಾಹ್ಮಣರು ಅನ್ನೋದು ಬಿಡಬೇಕು, ನಾವು ಜ್ಞಾನಿಗಳನ್ನೋದು ಬಿಡಬೇಕು. ನಾನೊಂದು ಆತ್ಮ, ನನ್ನ ತಂದೆ ಪರಮಾತ್ಮ ಅನ್ನುವ ಸಂಪೂರ್ಣ ಸಮರ್ಪಣ ಭಾವ ಬರಬೇಕು. ದೇಹದ ಭಾನ, ದೇಹದ ಧರ್ಮಗಳ ಭಾನದಲ್ಲಿ ನಾವು ಇದ್ದರೆ ನಾವು ಸಮರ್ಪಣ ಆಗಲಿಕ್ಕೆ ಆಗೋದಿಲ್ಲ. ಒಳಗಡೆ ಇರುವ ಒಂದು ಚೈತನ್ಯ ಆತ್ಮ, ನಾನು ಅತೀಂದ್ರಿಯ ಸುಖದಲ್ಲಿದ್ದೀನಿ, ಅದೇ ಥರ ಎಲ್ಲ ಆತ್ಮರು ಕೂಡ ಅತೀಂದ್ರಿಯ ಸಚ್ಚಿದಾನಂದ ಸ್ವರೂಪರೇ. ಈ ಸತ್ಯದಲ್ಲಿ ಬಂದು ಎಲ್ಲರನ್ನ ಕಾಪಾಡುವಾತ, ರಕ್ಷಿಸುವಾತ, ಮುಕ್ತಿ ಕೊಡುವಾತ, ದುಃಖಹರ್ತ, ಸುಖಕರ್ತ ಒಬ್ಬನೇ ಪರಮಾತ್ಮ ಅಂತ ಆತನಲ್ಲಿ ಶರಣಾಗೋದು, ಅದು ನಿಜವಾದ ಒಬ್ಬ ಜ್ಞಾನಿಯ ಲಕ್ಷಣ. ಯಾವುದೇ ಕಾರಣಕ್ಕೂ ಒತ್ತಡಕ್ಕೊಳಗಾಗಿ ಯಾವುದೇ ವ್ಯಕ್ತಿ ಹತ್ರ ಹೋಗಿ ಏನೋ ಸಾಲ್ವ್ ಮಾಡಿಬಿಡ್ತಾರೆ ಅನ್ಕೋಬೇಡಿ. ಅಲ್ಲೋದ್ವಿ ಅದಕ್ಕೆ ಆಯಿತು, ಇಲ್ಲೋದ್ವಿ ಅದಕ್ಕೆ ಆಯಿತು, ಎಲ್ಲೂ ಹೋಗೋದಕ್ಕಾಗಿಲ್ಲ. ಡ್ರಾಮಾದಲ್ಲಿ ಅದು ಮುಗಿಯೋದಕ್ಕೆ ಬಂದಿರುತ್ತೆ, ಹೋಗೋದಕ್ಕೆ ಬಂದಿರುತ್ತೆ, ಅದು ನಿಂದಿರೋದಕ್ಕೆ ಬಂದಿರಲ್ಲ. ನೀವು ಸುತ್ತಾಡೋದ್ರೊಳಗಡೆ ಅದೇ ದಾಟ್ಕೊಂಡು ಹೋಗಿರುತ್ತೆ. ಆದರೆ ಇಲ್ಲಿಗೆ ಹೋದ್ವಿ ಅದಕ್ಕೆ ಕಡಿಮೆ ಆಯಿತು, ಅಲ್ಲಿಗೆ ಹೋದ್ವಿ ಅದಕ್ಕೆ ಕಡಿಮೆ ಆಯಿತು, ಅಲ್ಲಿಗೆ ಹೋದ್ವಿ ಅದಕ್ಕೆ ಕಡಿಮೆ ಆಯಿತು. ಆ ಥರ ಇಲ್ಲ. ಇಲ್ಲ ಅಣ್ಣವ್ರೆ, ಡ್ರಾಮಾದಲ್ಲಿ ಹಿಂಗೆ ಎದ್ದುಬಿಟ್ರೆ ಭಾಳ ಜನ ಭಾಳ 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 ಮಸ್ತ್ ಕೇಳುತ್ತಾರೆ ಪ್ರಶ್ನೆಗಳು. ಅಣ್ಣವ್ರೆ ಮತ್ತು ಹಿಂಗೆ ಎದ್ದುಬಿಟ್ರೆ ಡ್ರಾಮಾದಲ್ಲಿ ಅಲ್ಲಿಗೆ ಹೋದ್ರೇ ಕಡಿಮೆ ಆಗಂಗಿದ್ದಿದ್ರೆ ಹೆಂಗೆ ಅಣ್ಣವ್ರೆ? ಮತ್ತೆ ಬಹಳ ಮಜಾ ಇದ್ದಾರೆ ಪಾತ್ರಧಾರಿಗಳು. ಹಾಗಿದ್ರೆ ನಿಂದು ಭಕ್ತಿ ಪಾತ್ರ ಇದೆ ಅಂತ ತಿಳ್ಕೊಬೇಕಷ್ಟೆ. ಜ್ಞಾನ ಪಾತ್ರ ಇಲ್ಲ ಅಂತ ಸುಮ್ಮನೆ ಜ್ಞಾನಿ ಅಂತ ಹೇಳ್ಕೊಬೇಡ, ನಾನೊಬ್ಬ ಭಕ್ತ ಅಂತ ಹೇಳ್ಕೊ ಅಷ್ಟೆ. ಪಾತ್ರದಲ್ಲಿ ಅದು ಇದೆ ಅಂದರೆ ಅದನ್ನೇ ಮಾಡು. ಜ್ಞಾನಿ ಆಗಿದೆಯಾ ಅಂತಂದರೆ, ಜ್ಞಾನಿ ಅಂತ ಹೇಳ್ಕೊತಿದೆಯಾ ಅಂದರೆ, ತ್ರಿಕಾಲ ಜ್ಞಾನಿ ಅಂದರೆ, ತ್ರಿನೇತ್ರಿ ಅಂದರೆ ಒಬ್ಬ ಪರಮಾತ್ಮನಲ್ಲಿ ನಿಶ್ಚಯ ಇಟ್ಟು ಶರಣಾಗೋದು. ಸಾವಿಗೆ ಎದುರದವ್ರು ಇನ್ಯಾವುದಕ್ಕೆ ಎದುರ್ತೀರಿ ನೀವು? ಪರಿಸ್ಥಿತಿಗೆ ಎದುರಬೇಕಾ? ಇನ್ನೇನು ಉಳಿಸ್ಬೇಕು, ಇನ್ನೇನು ಗಳಿಸ್ಬೇಕು, ಇನ್ನೇನು ಇಟ್ಕೊಳ್ಬೇಕು ನೀವೀಗ? ಎಲ್ಲ ಬಿಟ್ಟು ಹೋಗೋದೇ ತಾನೇ. ಹಬ್ಬಗರ್ ಜಾನಾಹೈ ಅಂತ ಹೇಳೋರು ಏನು ಸರಿ ಮಾಡ್ಕೊಳ್ಳೋದಿದೆ? ಅಣ್ಣವ್ರು ಇನ್ನೂ ಭಾಳ ಯೋಗ ಮಾಡಬೇಕು, ಅದಕ್ಕೆ ಶರೀರ ಚಂದ ಇರಬೇಕಲ್ಲ, ಅದಕ್ಕೆ ಅಲ್ಲಿ ಹೋಗಿದ್ದೆ ಅಣ್ಣವ್ರೆ. ಶರೀರ ಚಂದ ಇಟ್ಕೋಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕಂತ ಭ್ರಮೆ ಇದೆಯಲ್ಲ, ಅದರಿಂದ ಹೊರಗಡೆ ಬಂದುಬಿಟ್ರೆ ಒಂದೇ ದಿನ ಸಾಕು ಮುಕ್ತ ಆಗಲಿಕ್ಕೆ. ಅದರ ಕಡೆಗೆ ಗಮನ ಬಿಡೋದೇ ಸಂಪೂರ್ಣ ಶರಣಾಗತಿ, ಅದೇ ಮುಕ್ತಿ. ಆದರೆ ಮುಕ್ತಿಗಾಗಿ ಅದನ್ನು ಇಟ್ಕೊಳ್ಬೇಕು ಅನ್ನುವಂಥ ನಾಟಕ ಇದೆಯಲ್ಲ, ಹಾಗಂತ ಶರೀರದ ಬಗ್ಗೆ ನಾವು ಅಸಡ್ಡೆ ತೋರ್ಬೇಕಂತಲ್ಲ, ಶರೀರವನ್ನು ಕೇರ್ ಮಾಡಬಾರ್ದು ಅಂತಲ್ಲ, ದವಾಖಾನೆಗೆ ಹೋಗಬಾರ್ದು ಅಂತಲ್ಲ, ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ತೊಗೋಬಾರ್ದು ಅಂತಲ್ಲ. ಆದರೆ ಜ್ಞಾನವನ್ನು ಯುಕ್ತಿಯಿಂದ ನಮಗೆ ಬೇಕಾದಂಗೆ ಬಳಸ್ಕೊಳ್ಳೋದಲ್ಲ. ಜ್ಞಾನ ಇದ್ದಂಗೆ ನಾವು ನಡೆಯೋದು ಜ್ಞಾನ. ಜ್ಞಾನ ಇದ್ದಂಗೆ ನಾವು ಸ್ವೀಕಾರ ಮಾಡೋದು ಜ್ಞಾನ. ಇದ್ದದ್ದನ್ನು ಇದ್ದಂಗೆ ಸ್ವೀಕಾರ ಮಾಡೋದನ್ನು, ಸಾಕ್ಷಿಯಾಗಿರೋದನ್ನು ಕಲಿಸೋದು ಜ್ಞಾನ ಅಂತ ನಮಗೆ ಅರ್ಥ ಮಾಡಿಕೊಂಡಿದ್ದರೆ, ನಾನೊಬ್ಬ ಜ್ಞಾನಿಯಾಗಿಯೇ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದರೆ ನನಗೆಲ್ಲವೂ ಕಲ್ಯಾಣ, ಸಾವಿನಲ್ಲೂ ಕಲ್ಯಾಣ ಕಾಣಿಸ್ಬೇಕು, ನೋವಿನಲ್ಲೂ ಕಲ್ಯಾಣ ಕಾಣಿಸ್ಬೇಕು.
ಪರಿಸ್ಥಿತಿಯಲ್ಲೂ ಕಲ್ಯಾಣ ಕಾಣಿಸ್ಬೇಕು. ಪರಿಸ್ಥಿತಿ ಬಂದಾಗ ಅವ್ರ ಹತ್ರ ಹೋಗು, ಇವ್ರ ಹತ್ರ ಹೋಗು, ಎಲ್ಲ ಚೆನ್ನಾಗಿದ್ದಾಗ ಬಾಬಾರವ್ರ ಹತ್ರ ಬಂದು ನಾನು ಬಾಬನ ಮಗು ಅಂತ ಹೇಳ್ಕೊಳ್ಳೋದು. ಇನ್ನು ಕೆಲವ್ರು ಇವ್ರದ್ದಾದ್ರೂ ಬೇಷ್, ಇನ್ನು ಕೆಲವ್ರು ಹೆಂಗಂದ್ರೆ ಎಲ್ಲ ಚೆನ್ನಾಗಿದ್ದಾಗ ಅವರು ಇವರು ಅಂತ ತಿರುಗಾಡೋದು, ಸಂಕಟ ಬಂದಾಗ ಮತ್ತು ಶಿವನ ಹತ್ರ ಬರೋದು. ಹಿಂಗೂ ಇದ್ದಾರೆ ಜನ, ಹಾಗೂ ಇದ್ದಾರೆ. ಸಂಕಟ ಬಂದಾಗ ಬೇರೆ ಕಡೆ ಬಾಬನ ಮಕ್ಕಳದು ರಿವರ್ಸು. ಜನಗಳು ಹೆಂಗೆ ಗೊತ್ತಾ, ಲೌಕಿಕದಲ್ಲಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ದುಡ್ಕೊಂಡು ಮಸ್ತಾಗಿರ್ತಾರೆ. ಏನೋ ಒಂದು ಬೆಳಬಾರ್ದು ಬಿಟ್ಟು ಪೆಟ್ಟು ಅಂದಾಗ ಅವಾಗ ಹುಡ್ಕೊಂಡು ಭಗವಂತ ಎಲ್ಲಿದೆಯಪ್ಪ ಅಂತ ದೇವಸ್ಥಾನ ಹುಡ್ಕೊಂಡು ಹೋಗ್ತಾರೆ. ಆದರೆ ನಮ್ಮವರು ಜ್ಞಾನಿಗಳು ಹಂಗಲ್ಲ. ಎಲ್ಲ ಚೆನ್ನಾಗಿ ನಡೀತಾ ಇದ್ದಾಗ ಬಾಬಾ ಅಂತ ಬರೋದು, ಜ್ಞಾನ ಕೇಳೋದು, ಯೋಗ ಮಾಡೋದು ಎಲ್ಲ ಆಗೋದು. ಸ್ವಲ್ಪ ಏನಾದರೂ ಬೇಜಾರಾಯಿತು ಅಂತ ಇಟ್ಕೊಳ್ಳಿ, ಯಾಕೋ ಮೂಡ್ ಸರಿ ಇಲ್ಲ ರೀ, ನಾನು ಹೋಗಲ್ಲ ಸೆಂಟ್ರಿಗೆ. ಅಕ್ಕವ್ರು ಫೋನ್ ಮಾಡ್ತಾರೆ, ಸೇವೆ ಇದೆ ಅಕ್ಕವ್ರೆ ಬರ್ತೀರ? ಇಲ್ಲ ಅಕ್ಕವ್ರೆ, ಯಾಕೋ ನನಗೆ ಸ್ವಲ್ಪ ಇವತ್ತು ಕಾಲು ನೋವು ಅಕ್ಕವ್ರೆ. ಯಾಕಂದರೆ ಮನಸ್ಸಿಗೆ ಆಗಿರೋದು ನೋವು, ಕಾಲಿಗಲ್ಲ. ಆದರೆ ಹೇಳೋದು ಕಾಲು ನೋವು, ತಲೆನೋವು, ಹೊಟ್ಟೆ ನೋವು, ಜ್ವರ. ಯಾಕೆ? ಬಾಬನ ಮಕ್ಕಳು ರಿವರ್ಸು. ಎಲ್ಲರೂ ಸಂಕಟ ಬಂದಾಗ ವೆಂಕಟರಮಣ ಅಂತ ಪರಮಾತ್ಮ ಹತ್ರ ಹೋಗಿದರೆ ಇವ್ರು ಯಾವಾಗಲೂ ಪರಮಾತ್ಮನ ಹತ್ರನೇ ಇರ್ತಾರಲ್ವ. ಸಂಕಟ ಬಂದಾಗ ಇವ್ರ ಹತ್ರ ಸಿಗ್ತದೇನೋ ಔಷಧಿ, ಅವ್ರ ಹತ್ರ ಸಿಗ್ತದೇನೋ ಔಷಧಿ, ಆ ಮನುಷ್ಯನ ಹತ್ರ ಹೋಗೋಣ, ಈ ಮನುಷ್ಯನ ಹತ್ರ ಹೋಗೋಣ, ಇವ್ರು ಯಾರನ್ನೋ ಹೇಳ್ತಾರೆ, ಅವ್ರು ಯಾರನ್ನೋ ಹೇಳ್ತಾರೆ, ಅಲ್ಲಿ ಹುಡ್ಕೊಂಡು ಇಲ್ಲಿ ಹುಡ್ಕೊಂಡು ಸಂಧಿ ಹುಡ್ಕೊಂಡು ಹೋಗಿ ಬಂದುಬಿಡ್ತಾರೆ. ಮತ್ತೆ ಬಂದು ನೀಟಾಗಿ ಸೇರ್ಕೊಂಡ್ಬಿಡ್ತಾರೆ. ಮುರಳಿ ಕೇಳಬೇಕು, ಯೋಗ ಮಾಡಬೇಕು ಬಾಬಾ ಅಂತ. ಮತ್ತೆ ನೋಡಿಬಿಟ್ರೆ ಯಾರು ಅಂತ ಸಂಕಟ ಬಂದಾಗ ಮನುಷ್ಯರ ಹತ್ರ ಹೋಗ್ತಾರೆ. ಇದು ಉಲ್ಟಾ ಜ್ಞಾನ. ನಾವು ಹಂಗಾಗಬೇಡಿ. ಎಲ್ಲರೂ ಮಾಡ್ತೀರಿ ಅಂತಲ್ಲ, ಕೆಲವರು. ಇದು ಬಿಡಬೇಕು ನಾವು. ಇದು ಕೂಡ ಒಂದು ಡಿಸ್ಸರ್ವಿಸು. ಇದು ಕೂಡ ನಮ್ಮ ಆತ್ಮಬಲವನ್ನು ಕಡಿಮೆ ಮಾಡುತ್ತೆ, ಪರಮಾತ್ಮನ ಮೇಲೆ ನಿಶ್ಚಯವನ್ನು ಕಡಿಮೆ ಮಾಡುತ್ತೆ. ಅದು ಹೋಯಿತು ಅಂದರೆ ನೀವು ಎಷ್ಟೇ ಸಂಪ್ರದಾಯ ಮಾಡಿದರೂ ಒಳಗಡೆ ಆತ್ಮವಿಶ್ವಾಸ ಹೋದ ಮೇಲೆ ಬದುಕಿದ್ದು ಸತ್ತಂಗೆ ನಾವು ಬಾಬನ ಮಕ್ಕಳಾಗಿ. ಏನೇ ಆಗಲಿ, ಒಂದ್ಸಲಿ ಬಂದಿದ್ದೀವ, ಸರಿಯಾದ ಜಾಗದಲ್ಲಿ ಬಿದ್ದಿದ್ದೇವ, ಬೀಳನ ಬಿಡಿ, ಸೋಲನ ಬಿಡಿ, ಸಾಯಣ ಬಿಡಿ. ಇನ್ನೇನಾಗಬೇಕಾಗಿದೆ? ಏನಿದೆ ನಮಗೆ? ಗೆದ್ದು ಆಗಿದೆ, ನಾವು ವಿಜಯ ಪ್ರಾಪ್ತಿಯಾಗಿದೆ, ಮೃತ್ಯುಂಜಯರಾಗ್ಬಿಟ್ಟಿದ್ದೀವಿ, ಅವಿನಾಶಿ ಆಗ್ಬಿಟ್ಟಿದ್ದೀವಿ, ಆ ಸತ್ಯ ತಿಳಿದಾಗಿದೆ, ಸಾವಿಲ್ಲದವರು ಅಂತ ಗೊತ್ತಾಗಿದೆ, ನೋವು ಪಾತ್ರಕ್ಕಿದೆ ಆತ್ಮಕ್ಕಿಲ್ಲ ಅನ್ನುವಂಥ ಸತ್ಯದಲ್ಲಿ ಬಂದು ಆತ್ಮಾನಂದದಲ್ಲಿ ಇರಿ. ಇದನ್ನು ಕಲಿಸುತ್ತಲ್ಲ ಹೊರತಾಗಿ ಜ್ಞಾನ. ಚೆನ್ನಾಗಿದ್ದಾಗ ಇಲ್ಲೆಲ್ಲ ತಕ್ಕನ ಬ್ರಹ್ಮ ಭೋಜನ ಮಮ್ಮ ಭೋಜನ ಅಂದ್ಕೊಳ್ಳೋದು. ಸ್ವಲ್ಪ ಏನಾದರೂ ಬಂದರೆ ಸಂಧಿಗೊಂದಿ ಹುಡ್ಕೊಂಡು ಆ ದೇವಸ್ಥಾನ ಈ ದೇವಸ್ಥಾನ, ಅಲ್ಲಿ ಅವ್ರು ಹೇಳ್ತಾರೆ ಇಲ್ಲಿ ಇವ್ರು ಹೇಳ್ತಾರೆ ಅಂತ ಹೊಡೋಗಿ ಬಂದುಬಿಡೋದು. ಇದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ದುಃಖ ಹರ್ತ ಸುಖಕರ್ತ ಅಂದರೆ ಒಬ್ಬ ಪರಮಾತ್ಮ. ಆತನನ್ನು ಬಿಟ್ಟು ಇನ್ಯಾರೂ ನಿಮ್ಮ ದುಃಖವನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಪರಮಾತ್ಮನೇ ಬಂದಿದ್ದಾನೆ ಅಂತಂದರೆ, ಆತನ ಮುರಳಿಯನ್ನೇ ಕೇಳ್ತಾ ಇದ್ದೀರಿ ಅಂದರೆ, ಆತನ ಯೋಗವನ್ನೇ ಮಾಡ್ತಾ ಇದ್ದೀರಿ, ಆದರೂ ಪರಿಸ್ಥಿತಿ ಬರ್ತವೆ ಅಂದರೆ ಅದು ಪಾತ್ರದಲ್ಲಿದೆ, ಅದು ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಅದರ ಪ್ರಭಾವ ನಿಮಗಾಗೋಲ್ಲ. ಯಾವಾಗಂದ್ರೆ ನಿಮಗೆ ಅದೇ ನಿಶ್ಚಯ ಇದ್ದು ಎಲ್ಲೂ ಅಲುಗಾಡದಂಗೆ ನೀವು ಇದ್ದರೆ ಅದ್ರ ಪ್ರಭಾವ ಆಗಕ್ಕೆ ಪರಮಾತ್ಮ ಆಗಲಿ ಪರಮಾತ್ಮನ ಜ್ಞಾನ ಆಗಲಿ ಬಿಡೋದಿಲ್ಲ ನಿಮಗೆ. ಒಂಥರ ಅನಸ್ತೇಷ್ಯ ಕೊಟ್ಟಂಗೆ ಇದು. ಜ್ಞಾನದ ಇಂಜೆಕ್ಷನ್ನಲ್ಲಿ ಸ್ಮೃತಿಯಲ್ಲಿ ಇದ್ದರೆ ಅನಸ್ತೇಷ್ಯಾಕೆ ಅಡ್ಡಡ್ಡ ಕೊಯ್ದರೂ ಕೂಡ ಅದ್ರದ್ದು ಹೆಂಗೆ ಗೊತ್ತಾಗೋದಿಲ್ವೋ ಹಾಗೆ ಯಾರು ಜ್ಞಾನದ ಈ ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮನ ನಿಶ್ಚಯದಲ್ಲಿದ್ದಾರೋ ಈ ಜಗತ್ತಿನ ಪ್ರಭಾವದಿಂದ ಅನಸ್ತೇಷ್ಯ ಆಗೋಗಿದೆ ಅಂತ. ಹೇಗೆ ಕರೋನಾದಲ್ಲಿ ಕರೋನಾ ಲಸಿಕೆ ಹಾಕಿಸ್ಕೊಂಡ್ರು ಕಂಪಲ್ಸರಿಯಾಗಿ, ಹಾಗೆ ನಾವು ಬ್ರಹ್ಮಕುಮಾರ ಕುಮಾರಿಯರು ಈ ಪ್ರಪಂಚದ ಪ್ರಕೃತಿಯ ಪ್ರಭಾವದ ಮುಕ್ತರಾಗಲಿಕ್ಕೆ ಒಂದು ಅನಸ್ತೇಷ್ಯ ಥರ ಈ ಜ್ಞಾನದ ಸ್ಮೃತಿಯನ್ನು ಕೊಟ್ಟಿದ್ದಾರೆ ಪರಮಾತ್ಮ. ಆ ಅನಸ್ತೇಷ್ಯವನ್ನು ಹಾಕಿಸ್ಕೊಂಡಿದ್ದೀವಿ ಅಂದ ಮೇಲೆ ನಮಗೆ ಪ್ರಭಾವ ಆಗದೇ ಇಲ್ಲ. ನೀವು ಯೋಚನೆ ಮಾಡಬೇಡಿ. ನಿಮ್ಮನ್ನು ಹೆಂಗೆ ಕತ್ತರಿಸಿದ್ರು ಪ್ರಕೃತಿ ಮಾಯೆ ನಿಮಗೇನು ತೊಂದರೆ ಆಗೋದಿಲ್ಲ. ನೀವು ಹಾಕಿಸ್ಕೊಂಡಿದ್ದೀರಿ ತಾನೇ, ನಿಶ್ಚಿಂತವಾಗಿರಿ. ಆದರೆ ಹಾಕಿಸ್ಕೊಳ್ಳೋದಕ್ಕೂ ಯೋಚನೆ, ಹಾಕಿಸ್ಕೊಂಡ ಮೇಲೂ ಯೋಚನೆ ಮಾಡ್ತೀವಿ ನಾವು ಅಂದರೆ ಮತ್ತೆ ನೀವು ಎಲ್ಲೋದ್ರೂ ಕೂಡ ನಿಮ್ಮ ನೋವನ್ನು ಯಾರೂ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆಲ್ಲ ಲಸಿಕೆ ಆಗೋಗಿದೆ, ಬ್ರಹ್ಮಕುಮಾರ ಕುಮಾರಿಯರಿಗೆ ಲಸಿಕೆ ಆಗೋಗಿದೆ. ಪ್ರಭಾವ ಮುಕ್ತ ನಮ್ಮದು, ಚಿಂತಾ ಮುಕ್ತ, ದುಃಖ ಮುಕ್ತ ನಮಗೆ. ಯಾಕೆ ಅಂದರೆ ಪರಿಸ್ಥಿತಿಗಳಿದೆ, ಪಾತ್ರಕ್ಕೆ ಬರುತ್ತೆ, ರೋಗನೂ ಬರುತ್ತೆ, ತೊಂದರೆನೂ ಬರುತ್ತೆ, ನಷ್ಟನೂ ಆಗುತ್ತೆ, ಅದೆಲ್ಲ ನಿಂದನೆಯೂ ಬರುತ್ತೆ. ಆದರೆ ಅದು ಯಾವುದರ ಪ್ರಭಾವ ಆಗದಂತೆ ಆತ್ಮದ ಸ್ಮೃತಿ, ಪರಮಾತ್ಮನ ನೆನಪು, ಅಬ್ಗರ್ ಜಾನಾಹೆ ಅನ್ನುವಂಥ ಸತ್ಯ ಸೂಚನೆ. ಇಷ್ಟು ಸ್ಮೃತಿಯಲ್ಲಿ ಇದ್ದುಬಿಟ್ರೆ ನಮಗೆ ಯಾವುದೇ ರೀತಿಯಲ್ಲಿ ದುಃಖ ಅಂತ ಅನ್ನಿಸೋದೇ ಇಲ್ಲ. ಮುಂದೆ ನಡೆಯುವ ಮಾರಿ ಹಬ್ಬವನ್ನು ನೆನೆಸ್ಕೊಂಡು ಅಪ್ಪ ಇದೆಲ್ಲ ಏನಿಲ್ಲ, ಮುಂದೆ ಮಾರಿ ಹಬ್ಬ ನೋಡೋದಿದೆ, ಆ ಟೈಮ್ ಒಳಗಡೆ ನಾನು ರೆಡಿ ಆಗಬೇಕು, ಸಾಕು, ಇದೆಲ್ಲ ಏನೂ ಇಲ್ಲ ಅಂತ ಗೊತ್ತಾಗುತ್ತೆ ನಮಗೆ. ಆ ಮುಂದೆ ಇರುವಂಥ ಮಹಾವಿನಾಶವನ್ನು ನೆನೆಸ್ಕೊಂಡು ಇವಾಗ ಸಣ್ಣದು ಬಂದಿರೋದನ್ನು ಇರಲಿ ಪರವಾಗಿಲ್ಲ ಅಂತ ಅನ್ಕೋಬೇಕು ನಾವು.
ಇದು ನಾವು ದುಃಖದಿಂದ ಪಾರಾಗುವ ರೀತಿ ಹೊರತಾಗಿ ಬೇರೆ ಉಪಾಯಗಳಿಲ್ಲ. ಬೇರೆ ಅನ್ಯ ಉಪಾಯಗಳನ್ನು ಮಾಡ್ತಾ ನಾವು ಕೂತ್ವಿ ಅಂತಂದರೆ ಮತ್ಯಾವತ್ತೂ ಕೂಡ ನಮಗೆ ಮುಕ್ತರಾಗಲಿಕ್ಕೆ, ಈ ಅತೀಂದ್ರಿಯ ಸುಖವನ್ನು ಅನುಭವ ಮಾಡಲಿಕ್ಕೆ, ಪರಮಾತ್ಮನ ನಿಶ್ಚಯ ಪ್ರೀತಿಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಯಾವುದೇ ವಸ್ತು ವಿಷಯಗಳನ್ನು, ಯಾವುದೇ ವ್ಯಕ್ತಿಗಳನ್ನು, ಯಾವುದೇ ಶಕ್ತಿಗಳ ಮೇಲೆ ನಂಬಿಕೆ ಇಟ್ಟುಕೊಳ್ಳದೆ ನನ್ನೊಳಗಿರುವ ಅಂತರಾತ್ಮ ನನ್ನ ತಂದೆ ಪರಮಾತ್ಮನ ಮೇಲೆ ನಿಶ್ಚಯ ಮಾಡಿ, ಡ್ರಾಮದ ಮೇಲೆ ನಿಶ್ಚಯ ಮಾಡಿ, ಸಮಯದ ಮೇಲೆ ನಿಶ್ಚಯ ಮಾಡಿ, ಸಾಕ್ಷಿಯಾಗಿ ನಾನೊಬ್ಬ ಪಾತ್ರಧಾರಿ ಎನ್ನುವ ತ್ರಿನೇತ್ರ ದೃಷ್ಟಿಯಿಂದ ಎಲ್ಲ ಪರಿಸ್ಥಿತಿಗಳನ್ನು ಪಾರು ಮಾಡಿಕೊಂಡು ಸದಾ ಸುಖದಾಯಿ ಆತ್ಮ ಆಗಿ ಸುಖಕರ್ತ ಪರಮಾತ್ಮ ಅನ್ನುವ ಹೆಸರನ್ನು ಸಾಬೀತುಪಡಿಸುವಂತಹ ಯೋಗ್ಯ ಆತ್ಮರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ. ಓಂ ಶಾಂತಿ.